ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಕ್ರಿಸ್ತನ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡುವಂತವರಾಗಿದ್ದೀವಿ. ಅದು ಬಂದು ಯೇಸು ಕ್ರಿಸ್ತನ ಒಂದು ಮಹಾಕೃಪೆ ಅಂತಾನೆ ಹೇಳುವಂತವರಾಗಿರೋಣ. ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಮೋಹನ್ ಬ್ರದರ್ ನ ಕೇಳ್ಕೊಳ್ತೀನಿ. ಮೋಹನ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ವಾಯ್ಸ್ ಕೇಳ್ತದ ಬ್ರದರ್? ನಂದು ಕೇಳಿಸ್ತಾ ಇದೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಬ್ರದರ್ ಅವ್ರ ಮೂಲಕ ನಿನ್ನ ಜೀವುಳ ವಾಕ್ಯಗಳನ್ನು ಕೊಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿದ್ದೀನಿ. ಸ್ತೋತ್ರ. ಅವ್ರ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡು, ಬೋಧಿಸು. ನಾವು ಕೇಳುತ್ತೇವೆ, ನಮಗೆ ಸಹಾಯ ಮಾಡು. ಅವರಿಗೆ ಜ್ಞಾನವನ್ನು ಕೊಟ್ಟು ಇನ್ನೂ ಬಲಪಡಿಸಿ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಉತ್ತಮವಾದ ರೀತಿಯಲ್ಲಿ ಸಂದೇಶಗಳನ್ನು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಅದರಂತೆ ನಡಿಲಿಕ್ಕೆ ಸಹಾಯ ಮಾಡ್ರಿ, ಬಲಪಡಿಸಿರಿ, ಆಶೀರ್ವದಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯ ದೇವ್ರ ನಮ್ಮ ಮಹಿಮೆ ಉಂಟಾಗ್ಲಿ ಕ್ರಿಸ್ತೇಸು ಸ್ವಾಮಿಯ ಮುಖಾಂತರ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ರಾತ್ರಿ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 150 ಒಂದು ಹೊಸದಾದಂತ ಒಂದು ಪಾಠನ ನಾವು ಈ ದಿನ ನೋಡುವಂತರಾಗಿದ್ವಿ. ಈ ಒಂದು ಪಾಠ ಕುರಿತಾಗಿ ನಮ್ಗೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಬರೆದಿದ್ದಾರೆ. ಯೇಸು ಕ್ರಿಸ್ತರು ಉಪದೇಶನ ಮಾಡಿ 5,000 ಜನರಿಗೆ ಯಾವ ರೀತಿ ಊಟನ ಬಡಿಸಿದ್ರು ಅನ್ನೋ ಒಂದು ಆತ್ಮಿಕವಾದಂತ ಆಳವಾದಂತ ಅರ್ಥನ ಈ ದಿನ ನಾವು ನೋಡೋಣ. ಮೊದಲನೇದಾಗಿ ನಾವು ಬೈಬಲ್ ನಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ್ರು ಯಾವ ರೀತಿ ಇದನ್ನ ಬರ್ದಿದ್ದಾರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಹುಡುಕಿ ಅಧ್ಯಯನ ಮಾಡಿ, ಅದಾದ್ಮೇಲೆ ಸಹೋದರ ಅಂತ ರಸಲ್ ಬ್ರದರ್ ಅವರು ಅವ್ರು ಯಾವ ರೀತಿ ನಮ್ಗೆ ತಿಳ್ಕೊಳ್ಳೋ ರೀತಿಯಲ್ಲಿ ಬರ್ದಿರೋಂತ ಒಂದು ವಿಚಾರನ ನಾವು ನೋಡುವಂತವರಾಗಿರೋಣ. ಇವತ್ತಿನ ಒಂದು ಪಾಠ ತುಂಬಾ ವಿಶೇಷವಾದಂತ ಒಂದು ಪಾಠ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಪಸ್ಕ ಹಬ್ಬ ಸಮೀಪದಲ್ಲೇ ನಡೆದಿರುವಂತ ಈ ಒಂದು ಘಟನೆ ಪ್ರಿಯರೇ. ಸೊ ಇದನ್ನ ನಾವು ಈ ಟೈಮಲ್ಲಿ ಮೆಡಿಟೇಟ್ ಮಾಡೋದು ತುಂಬಾ ಒಳ್ಳೇದು. ಅದು ಅಲ್ಲದಂತೆನೆ ನಾವು ಇನ್ನೇನು ಸ್ವಲ್ಪ ದಿನಗಳ ಕಾಲ, ಹೆಚ್ಚು ಕಮ್ಮಿ 80 ಚಿಲ್ಲರೆ ದಿನಗಳಿದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಹತ್ತತ್ರ ಒಂದು 2 ತಿಂಗಳು ಆದ ನಂತರನೇ ನಮ್ಗೆ ಪಸ್ಕ ಹಬ್ಬ ಇರೋದ್ರಿಂದ ಸೊ ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರು ತಮ್ಮ ಒಂದು ಸೆಲ್ಫ್ ಸ್ಟಡೀಸ್ ಅಲ್ಲೂ ಕೂಡ ಈ ಒಂದು ಪಸ್ಕ ಹಬ್ಬಕ್ಕೆ ಕುರಿತಾಗಿ ಕ್ರಿಸ್ತನ ಮೇಜಿಗೆ ಒಡನಾಟವಾಗೋ ರೀತಿಯಲ್ಲಿ ಸೆಲ್ಫ್ ಸ್ಟಡೀಸ್ ನ ಮಾಡ್ಕೊಳ್ಳುವಂತಲೂ ನಿಮ್ಮ ಸಿದ್ಧತೆಗೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ಪಾಠ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ಬೈಬಲ್ ನಲ್ಲಿ ನಾವು ರೀಡ್ ಮಾಡೋಣ. ಮತ್ತಾಯ 14ನೇ ಅಧ್ಯಾಯ 13ನೇ ವಚನದಿಂದ 21ನೇ ವಚನದವರೆಗೆ. ಯಾರು ಓದ್ತೀರಾ? ಸರೋಜಾ ಸಿಸ್ಟರ್ ರೀಡ್ ಮಾಡ್ತೀರಾ? ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹುಜನರು ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದ್ದನು. ಸಂಜೆ ಆದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ. ಯೇಸು, ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ. ಆತನು ಅವುಗಳನ್ನು ಇಲ್ಲಿಗೆ ನನಗೆ ತಂದು ಕೊಡಿರಿ.
ಅದನ್ನು ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತ್ತು. ಊಟ ಮಾಡಿದ್ದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಸಾಕ ಬ್ರದರ್? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ನೋಡುವಂತ ಒಂದು ಪಾಠದಲ್ಲಿ ಹೇಗೆ ಯೇಸು ಕ್ರಿಸ್ತರು 5,000 ಜನರಿಗೆ ಆಹಾರನ ಬಡಿಸಿದ್ರು ಅನ್ನೋ ಒಂದು ಸಂಗತಿನ ನಾವು ನೋಡ್ತಾ ಇದೀವಿ. ಪ್ರಿಯರೇ, ಯೇಸು ಕ್ರಿಸ್ತರು ದೋಣಿಯಿಂದ ಇಳಿದು ಅದಾದ್ಮೇಲೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಜನರ ಗುಂಪೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರವ್ರ ಊರಿಂದ ಏನ್ ಮಾಡಿದ್ರೆ ಕಾಲ್ ನಡಿಗೆಯಲ್ಲೇನೆ ನೋಡೋದಕ್ಕೆ ಯೇಸು ಕ್ರಿಸ್ತರನ್ನ ನೋಡೋದಕ್ಕೆ ಬಂದಿದ್ದಾರೆ. ಪ್ರಿಯರೇ, ಇದು ಬಂದು ಎಲ್ಲಿ ನಡೆದಿದೆ ಅಂದ್ರೆ ಕೆಫೆರ್ನೌಮ್ ಮತ್ತೆ ಗಲಿಲಾಯ ಪ್ರಾಂತ್ಯದ ಈ ಆಸುಪಾಸು ಜಾಗದಲ್ಲಿ ನಡೆದಿರುವಂತ ಒಂದು ಘಟನೆ. ಅದಾದ್ಮೇಲೆ ಯೇಸು ಕ್ರಿಸ್ತರು ಪ್ರಸಂಗನ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಸಂಜೆನೆ ಆಗೋಯ್ತು. ಈಗ ನಾವು ನೋಡ್ಬೇಕಾದ್ರೆ ಒಂದು 6 ಗಂಟೆ 5 ಗಂಟೆ ಸಂಜೆ ಅಲ್ವಾ, ಆ ತರ ಒಂದು ಸಂಜೆ. ಇಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಕಾಲದಲ್ಲಿ ಒಂದು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಜನರು ಅಂದ್ರೆ ಆಕ್ಟಿವಿಟಿ ಆಗಿ ಇರ್ತಾರೆ. ಬಟ್ ಆಗಿನ ಕಾಲದಲ್ಲಿ ಸೂರ್ಯ ಮುಳುಗ್ತಿದ್ದಂಗೆನೆ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ ನಿದ್ರೆಗೆ ಹೊಂಟೋಗ್ತಾ ಇದ್ರು. ಏನಕ್ಕಂದ್ರೆ ಅಲ್ಲಿ ಯಾವುದೇ ತರ ಒಂದು ದೀಪಗಳು ಅಂತ ಒಂದು ಫೆಸಿಲಿಟಿ ಲೈಟ್ ಗಳೆಲ್ಲ ಇರ್ಲಿಲ್ಲ. ಸೊ ಅವರೆಲ್ಲ ಹಳ್ಳಿ ಪಳ್ಳಿಯಿಂದ ಬಂದಿರೋದ್ರಿಂದ ಮತ್ತೆ ಅದೇ ಊರ್ಗ್ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ತುಂಬಾ ದಣಿದಿರೋದನ್ನ ನೋಡಿ, ಅಂದ್ರೆ ಆಹಾರನೇ ಇಲ್ದೇ ಇರೋದನ್ನ ನೋಡಿ ಅವ್ರಿಗೆಲ್ಲ ಊಟನ ಬಡ್ಸೋದಕ್ಕೆ ರೆಡಿ ಮಾಡ್ಕೊಂತಾರೆ. ಅದರಲ್ಲಿ 5 ರೊಟ್ಟಿ ಮತ್ತೆ 2 ಮೀನ್ ಇದ್ದಿದ್ದು. ಪ್ರಿಯರೇ, ಇದೇನಾಗತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿ 5 ರೊಟ್ಟಿ 2 ಮೀನಲ್ಲೇ 5,000 ಮಂದಿ ಬರೀ ಗಂಡಸರಿಗೇನೆ, ಹೆಚ್ಚು ಕಮ್ಮಿ ಬರೀ ಗಂಡಸರಿಗೆ ಅಂತ ಅನ್ಬಿಟ್ಟು ಇಲ್ಲಿ ಲೆಕ್ಕ ಹೇಳ್ತಾ ಇದಾರೆ. ಅದು ಅಲ್ದೆ ಅಂತಾನೆ ಹೆಂಗಸರು ಮಕ್ಕಳು ಅವರೆಲ್ಲ ಲೆಕ್ಕ ಹಾಕಿದ್ರಿ ಇನ್ನು ಹಲವಾರು ಜನ ರೀ. ಅವ್ರಿಗೆಲ್ಲಾರ್ಗು ಊಟ ಮಾಡಿಸಿ ಆದ್ಮೇಲೂ ಕೂಡ ಹೆಚ್ಚು ಕಮ್ಮಿ ಎಷ್ಟು ಪುಟ್ಟಿ ತುಂಬ್ತು ಅಂತಂದ್ರೆ 12 ಪುಟ್ಟಿಗಳು. ಏನು ಈಗಿರೋ ಕಾಲದಲ್ಲಿ ಸಣ್ಣ ಸಣ್ಣ ಪುಟ್ಟಿ ಅಲ್ಲ ರೀ, ದೊಡ್ಡದ ಬೊಕ್ಕಸೆ ತುಂಬಾ ಇರುವಂತ ಒಂದು ದೊಡ್ಡ ಪುಟ್ಟಿಗಳೇನೆ ತುಂಬಿದೆ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ ಪ್ರಿಯರೇ. ಸೊ ಇದು ಈ ಮತ್ತಾಯು ನೋಡಿರೋ ಒಂದು ಮಾರ್ಗಸೂಚನೆಯಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಾರ್ಕ್ ಅವರು ಇದೇ ಒಂದು ಘಟನೆನ ಬೇರೆ ಒಂದು ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಓದೋಣ. ಮಾರ್ಕ 6ನೇ ಅಧ್ಯಾಯ 30ನೇ ವಚನದಿಂದ 44ನೇ ವಚನದವರೆಗೆ. ಓದಿ ಸರೋಜ ಸಿಸ್ಟರ್. ಮಾರ್ಕ 6ನೇ ಅಧ್ಯಾಯ 30ನೇ ವಚನದಿಂದ 44ನೇ ವಚನ. ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣುವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲುನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು, ಇವರು ಕುರುಬನಿಲ್ಲದೆ ಕುರಿಗಳ ಹಾಗಿದ್ದರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ಅಷ್ಟರಲ್ಲಿ ಬಹಳ ಹೊತ್ತಾದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು, ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದದ್ದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕು ಎಂದು ಕೇಳಲು ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿ ಅಂದನು. ಅವರು ತಿಳುಕೊಂಡು ಬಂದು 5 ರೊಟ್ಟಿ 2 ಮೀನು ಅಂದರು. ಆಗ ಆತನು ಅವರಿಗೆ, ಎಲ್ಲರೂ
ಹಸಿರು ಹುಲ್ಲಿನ ಮೇಲೆ ಪಜ್ಞೆಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಜ್ಞೆಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು, ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರಿಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೆ ಹಂಚಿಸಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ರೊಟ್ಟಿ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೊಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು 5,000 ಮಂದಿ ಗಂಡಸರು. ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಥ್ಯಾಂಕ್ ಯು ಜನರ ಸಿಸ್ಟರ್. ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಕ್ಕೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಮತ್ತಾಯದಲ್ಲಿ ಓದಿರುವಂತ ಒಂದು ಕೆಲವೊಂದು ಅಂಶಗಳನ್ನ ಇಲ್ಲೂ ಕೂಡ ಮಾರ್ಕದಲ್ಲೂ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕೆಲವೊಂದು ಇನ್ನು ವಿಶೇಷವಾದಂತ ಹಂತದಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ ಯೇಸು ಕ್ರಿಸ್ತ ಇಂತ ಒಂದು ಜಾಗಕ್ಕೆ ಬರ್ತಾರೆ, ಈ ಸ್ಥಳದಲ್ಲೇ ಅವರು ಪ್ರಸಂಗನ ಮಾಡ್ತಾರೆ ಅನ್ಬಿಟ್ಟು ಜನರು ಮೊದ್ಲೇ ತಿಳ್ಕೊಂಡು ಅವ್ರು ಬರಕ್ಕಿಂತ ಮುಂಚೆನೆ ಎಷ್ಟೋ ಹೊತ್ತು ಬೆಳಿಗ್ಗೆನೆ ಆಗೋ ರೀತಿಯಲ್ಲೇನೆ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಜನರು ಬಂದು ಸೇರ್ಕೊಬಿಟ್ಟಿದ್ದಾರೆ. ಇವಾಗ ಬರ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ಬರ್ತಾರೆ ಅಂತ ಅನ್ಬಿಟ್ಟು ಜನರು ಕಾಯ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಕ್ಕಂದ್ರೆ ಯೇಸು ಕ್ರಿಸ್ತರಿಂದ ಒಂದು ಒಳ್ಳೆ ಉಪದೇಶನ ಕೇಳೋದಕ್ಕೆ, ಮತ್ತೆ ರೋಗನ ವಾಸೆ ಮಾಡ್ಕೊಳ್ಳೋದಕ್ಕೋಸ್ಕರ. ಏನಕ್ಕಂದ್ರೆ ಆಗಿನ ಕಾಲದಲ್ಲಿ ಒಂದು ರೋಗ ಬಂತು ಅಂತಂದ್ರೆ ಅದನ್ನ ವಾಸೆ ಮಾಡ್ಕೋಬೇಕು ಅಂದ್ರೆ ತುಂಬಾ ದುಡ್ಡು ಖರ್ಚಾಗ್ತಿತ್ತು. ಮತ್ತೆ ವಾಸನೂ ಆಗದಿರೋಂತ ಒಂದು ರೋಗಗಳು ಆಗಿನ ಕಾಲದಲ್ಲಿ ಇತ್ತು ರೀ. ಈಗೆಲ್ಲ ದೇವ್ರ ಕೃಪೆಯಿಂದ ನಮ್ಗೆ ಒಂದೊಳ್ಳೆ ಮೆಡಿಸನ್ಸ್, ಒಂದು ಟ್ರೀಟ್ಮೆಂಟ್ಸ್ ಎಲ್ಲಾನು ಇದೆ, ಒಂದು ಜ್ಞಾನ ಅನ್ನೋದಿದೆ. ಆಗಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ಸೊ ಇದಾದ್ಮೇಲೆ ಅವರು ಎಲ್ರಿಗೂ ಕೂಡ ಸಂತೈಸಾದ ನಂತರ ಅವರ ಒಂದು ಆ ವಿಚಾರನ ನೋಡಿ ಯೇಸು ಕ್ರಿಸ್ತರು ಅವ್ರಿಗೆಲ್ಲ ಊಟ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂತಾರೆ. ಆದ್ರೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಮ್ಮಿ 200 ರೂಪಾಯಿಯಷ್ಟು. ಆಗಿನ ಕಾಲದಲ್ಲಿ 200 ರೂಪಾಯಿ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ ತುಂಬಾ ದುಡ್ಡು. ಲೆಕ್ಕನೇ ಹಾಕೋದಕ್ ಆಗೋದಿಲ್ಲ, ಅಷ್ಟೊಂದಿದೆ. ಏನಕ್ಕಂದ್ರೆ ಆಗಿನ ಕಾಲದಲ್ಲಿ ಹೆಚ್ಚು ಕಮ್ಮಿ ಎಲ್ಲಿ 2000 ವರ್ಷದ ಹಿಂದೆ ಮಾತ್ ನಾನ್ ನಿಮ್ಗೆ ಹೇಳ್ತಾ ಇರೋದು. 200 ರೂಪಾಯಿ ಈಗಿನ ಕಾಲದಲ್ಲಿ ಹೇಳ್ತಾ ಇದೀವಿ. ಸೊ ಹೆಚ್ಚು ಕಮ್ಮಿ ಏನಂತಂದ್ರೆ ತುಂಬಾ ಹತ್ತತ್ರ ಒಂದು ಅಂದಾಜಲ್ಲಿ ಹೇಳ್ಬೋದು ಅಂತಂದ್ರೆ ಈಗ ಒಂದ್ 5,000 ಜನಕ್ಕೆ ನೀವೀಗ ಅಡ್ಗೆ ಮಾಡಾಕ್ತೀನಿ ಅಂದ್ರೆ ಎಷ್ಟಾಗ್ಬೋದು? 1,00,000 ರೂಪಾಯಿ ಆಗಲ್ವಾ? ಅಷ್ಟೇ ಖರ್ಚು ಅವ್ರಿಗೂ ಆಗ್ತೈತಿ. ಏನಕ್ಕಂತಂದ್ರೆ ಅಷ್ಟು ಜನರಿಗೂನುವೆ ರೊಟ್ಟಿ ಮತ್ತೆ ಊಟ ಬಿರಿಯಾನಿನೇ ಈಗ ನಾವೇನಾದ್ರು ಕ್ರಿಶ್ಚಿಯನ್ಸ್ ಮೀಟಿಂಗ್ಸ್ ಏನಾದ್ರು ಮಾಡಿದ್ರೆ ಏನು ಅನ್ನ ಸಾಂಬಾರ್ ಹಾಕ್ಬಿಟ್ಟು ಕಳ್ಸೋದಕ್ ಸಾಧ್ಯನಾ? ಮಾಡಿದ್ರೆ ಏನ್ ಮಾಡ್ತಾರೆ, ಚಿಕನ್ ಬಿರಿಯಾನಿ ಆತರ ಒಂದೊಳ್ಳೆ ಡಿಶಸ್ನೇ ಮಾಡ್ತಾರಲ್ಲ. ಅದೇ ತರ ಒಂದ್ 5,000 ಜನ ಅಂತಂದ್ರೆ ಪ್ರಿಯರೇ ಲಕ್ಷಾಂತರ ರೂಪಾಯಿ ಅಷ್ಟು ದುಡ್ಡಾಗತ್ತೆ. ಮತ್ತೆ ತಕ್ಷಣನೇ ಇದನ್ನ ತರೋದಕ್ಕೂ ಕೂಡ ವ್ಯವಸ್ಥೆ ಇರ್ಲಿಲ್ಲ ರೀ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಬಡ್ಸೋದಕ್ಕೆ ಸಿದ್ಧ ಮಾಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಗುಂಪು ಒಂದೊಂದು ಯಾವ ತರ ಅಂತಂದ್ರೆ ಒಂದು ಪಜ್ಜಿ ಇಣಿಗೆ ಅಂತ ಅನ್ಬಿಟ್ಟು ಕರೀತಾರೆ. ಅಂದ್ರೆ ಏನಂದ್ರೆ ಒಂದು 100 ಜನ, ಒಂದ್ 50 ಜನ ಗುಂಪು ಅವ್ರವ್ರ ಆ ತರ ಒಂದೊಂದು ಗುಂಪಾಗಿ ಸರ್ಕಲ್ ಆಗಿ ಹಸಿರಿನ ಜಾಗದಲ್ಲಿ ಕೂರಿಸಿ ಅವ್ರಿಗೆಲ್ಲ ಆಹಾರನ ಕೊಡ್ತಾರೆ. ನೆಕ್ಸ್ಟ್ ಲೂಕಾದ್ರಲ್ಲಿ ನಾವು ನೋಡೋಣ. ಲೂಕ 9ನೇ ಅಧ್ಯಾಯ 10ರಿಂದ 17ನೇ ವಚನ. ಯೇಸು 5,000 ಜನರಿಗೆ ಊಟ ಮಾಡಿಸಿದ್ದು. ಇತ್ತಲಾಗಿ ಅಪೊಸ್ತಲರು ಹಿಂದಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನು ಅವರನ್ನು ಬೆತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಕರಕೊಂಡು ಹೋದನು. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಹೊತ್ತು ಇಳಿಯುತ್ತಾ ಬಂತು. ಆ 12 ಮಂದಿ ಶಿಷ್ಯರು ಆತನ ಬಳಿಗೆ ಬಂದು, ಈ ಗುಂಪಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಇಳುಕೊಂಡು ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ದೊರಕಿಸಿಕೊಳ್ಳಲಿ. ನಾವು ಇಲ್ಲಿ ಅಡವಿಯ ಸ್ಥಳದಲ್ಲಿ ಇದ್ದೇವಲ್ಲ ಎಂದು ಆತನಿಗೆ ಹೇಳಲಾಗಿ ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನೂ ಇಲ್ಲ. ನಾವು ಹೋಗಿ ಈ ಜನರಿಗೆಲ್ಲ ಆಹಾರವನ್ನು ಕೊಂಡುಕೊಳ್ಳಬೇಕೋ ಅಂದರು.
ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಇದ್ದರು. ಆಗ ಆತನು ತನ್ನ ಶಿಷ್ಯರಿಗೆ, ಇವರನ್ನು ಒಂದೊಂದು ಪಂಕ್ತಿಗೆ ಹೆಚ್ಚು ಕಡಿಮೆ 50 ಕೂಡಿರಿಸಿ ಎಂದು ಹೇಳಲು ಅವರು ಹಾಗೆಯೇ ಎಲ್ಲರನ್ನೂ ಕೂಡಿರಿಸಿದರು. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು, ಈ ಜನರ ಗುಂಪಿಗೆ ಹಂಚಿರಿ ಅಂದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಉಳಿದ ತುಂಡುಗಳನ್ನು ಕೂಡಿಸಲಾಗಿ ಅವು 12 ಪುಟ್ಟಿ ಆದವು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡ್ಬೇಕಾದ್ರೆ ಇಲ್ಲೂ ಲೂಕಾದ್ರಲ್ಲೂ ಕೂಡ ಮತ್ತಾಯು ಮಾರ್ಕದಲ್ಲಿ ಹೇಳಿರೋ ಪ್ರಕಾರನೇ ಹೇಳಿದ್ದಾರೆ. ಆದ್ರೆ ಕೆಲವೊಂದು ಅಂಶನೂ ಕೂಡ ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಿಯರೇ. ಇದು ಎಲ್ಲಿದೆ ಅಂತಂದ್ರೆ ಒಂದು ಸ್ಥಳ ಒಂದು ಕೆಫೆರ್ನೌಮ್ ಮತ್ತೆ ಗಲಿಲಾಯಕ್ಕೆ ಹೋಗುವಂತ ಒಂದು ಜಾಗದಲ್ಲಿ ಸಿಗುವಂತ ಬೆಥಾನಿಯಲ್ ಎಂಬ ಒಂದು ಊರು ಪ್ರಿಯರೇ. ಇದೇನಾಗಿದೆ ಅಂತಂದ್ರೆ ಒಂದು ಅರಣ್ಯದ ರೀತಿಯಲ್ಲಿ, ಅಂದ್ರೆ ಏನು ಸಿಗಲ್ಲ, ಸೂಕ್ತ ಒಂದು ಮನುಷ್ಯರಿಗೆ ಸಾಕಷ್ಟು ಒಂದು ಆಹಾರ ಸಿಗುವಂತ ಒಂದು ಜಾಗನೇ ಅಲ್ಲ ರೀ. ಉದಾಹರಣೆ ನಾವ್ ಹೇಳ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಕಡೆ ಕಾಡು ಅಲ್ಲ, ಈ ಕಡೆ ಮರಡು ಭೂಮಿನೂ ಅಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಅಂತ ಒಂದು ಸ್ಥಳನೇ ಅದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ್ಮೇಲೆ ಅಲ್ಲಿಂದ ಮತ್ತೆ ಜನ ಇರುವಂತ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ತುಂಬಾ ಸಮಯ ಬೇಕು. ಆ ಹಗಲೊತ್ತಲ್ಲೇನೆ ಹೋಗೋದಕ್ ಸಾಧ್ಯ, ಇನ್ನು ಕತ್ಲೆ ಹೊತ್ತಲ್ಲಿ ತುಂಬಾ ಕಷ್ಟ ರೀ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಆಹಾರ ಕೊಟ್ಟು ಅಲ್ಲೇ ಇಡಿಸಿ ಬೆಳಿಗ್ಗೆ ಅವ್ರವ್ರ ಊರ್ಗ್ ಹೋಗೋ ತರ ಏನಾದ್ರು ವ್ಯವಸ್ಥೆ ಮಾಡಿದ್ರೇನೆ ಸೂಕ್ತವಾಗಿ ಒಳ್ಳೇದಾಗ್ತಿತ್ತು. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಅವ್ರ ಹತ್ರನೇ ಇರುವಂತ ಒಂದು 5 ರೊಟ್ಟಿ, ಅವ್ರ ಹತ್ರನೇ ಇರುವಂತ 2 ಮೀನಲ್ಲೇನೆ ಅಷ್ಟೂ ಜನರಿಗೆ ಸಮೃದ್ಧಿ ಆಗುವಷ್ಟು ಒಂದು ಆಹಾರವನ್ನ ತಂದೆಯ ದೇವರ ಒಂದು ಮುಖಾಂತರ ಅವ್ರಿಗೆ ದಯಪಾಲಿಸಿದ್ರು ಪ್ರಿಯರೇ. ನೆಕ್ಸ್ಟ್ ಇದೇ ಒಂದು ಸಂಗತಿನ ಯೋಹಾನದಲ್ಲೂ ಕೂಡ ನಾವು ನೋಡ್ಬಿಡೋಣ. ಯೋಹಾನ 6ನೇ ಅಧ್ಯಾಯ 1ರಿಂದ 13ನೇ ವಚನ. ಯೋಹಾನ 6:1-13. ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು. ಅದಕ್ಕೆ ತಿಬೋತಿಯರ ಸಮುದ್ರವೆಂತಲೂ ಹೇಳುತ್ತಾರೆ. ಬಹುಜನರು ಗುಂಪು ರೋಗಗಳನ್ನು ಆತನು ನಡೆಸುವ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯೆಹೂದ್ಯರು ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರು ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ತಂದು ಕೊಡೋಣ ಎಂದು ಫಿಲಿಪ್ಪಿಯನನ್ನು ಕೇಳಿದನು. ತಾನು ಮಾಡಬೇಕಾದದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಅದಕ್ಕೆ ಫಿಲಿಪ್ಪಿಯರು ಒಬ್ಬರಿಗೊಬ್ಬರು, ಸ್ವಲ್ಪ ಸಿಕ್ಕಬೇಕಾದರೆ ಇನ್ನೊಂದು ಹಣದ ರೊಟ್ಟಿಯಾದರೂ ಸಾಲದು. 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಅವೆ. ಆದರೆ ಇಷ್ಟು ಜನರಿಗೆ ನಾವು ಯಾತಕ್ಕಾದವು ಎಂದು ಹೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು. ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟರು. ಅದರಂತೆ ಮೀನುಗಳಲ್ಲಿಯೂ ಅವರಲ್ಲಿ ಬೇಕಾದಷ್ಟು ಹಂಚಿಕೊಟ್ಟರು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ, ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದರು. ಅವರು ಕೂಡಿಸಲಾಗಿ ಆ 5 ಜವೆ ಗೋಧಿಯ ರೊಟ್ಟಿಗಳಲ್ಲಿ ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಗಲಿಲಾಯ ಸಮುದ್ರದ ಆಚೆ ಹೋಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಸ್ಥಳಕ್ಕೆ ಜನರು ಏನ್ ಮಾಡಿದ್ದಾರೆ, ಆಲ್ರೆಡಿ ಜನ ಸೇರ್ಬಿಟ್ಟಿದ್ದಾರೆ. ಸೇರಿ ಸುಮಾರು ಸಾಯಂಕಾಲ ಆದವರೆಗೂ ಕಾದಾದ ನಂತರ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ
ಫಿಲಿಸ್ಟಿಯನು ಅಂತ ಅನ್ಬಿಟ್ಟು ಇಲ್ಲಿ ಕರೀತಾ ಇದಾರೆ. ಆಸ್ ಯೂಶುವಲ್ ಅಲ್ಲೊಬ್ಬ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ. ಏನಾಗಿರ್ತಾನೆ ಅಂತಂದ್ರೆ ಸದುಕಾಯರು ಪರಿಸಾಯರು ಅವ್ರ ತರಾನೇ ಅವರ ಒಂದು ಆಲೋಚನೆ ಇರುವಂತ ಸ್ವಲ್ಪ ಪಂಗಡದ ಜನರು ಕೂಡ ಆ ಒಂದು ಗುಂಪಿನಲ್ಲಿ ಮಿಕ್ಸ್ ಆಗಿರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೋಡಿ ನೀವ್ ಈ ತರ ಬಂದು ಕರ್ಸಿದೀರಾ, ನಿಮ್ನ ನೋಡಿ ಬಂದಿದ್ದಾರೆ, ಇವ್ರಿಗೆ ಊಟ ಆಗದೆ ಕಳಿಸ್ಬಿಡ್ತೀರಾ ನೀವು, ಏನಾದ್ರೂ ಒಂದ್ ವ್ಯವಸ್ಥೆ ಮಾಡಿ ಅಂತ ಅನ್ನೋ ತರ ಮಾತನಾಡಿದ್ದಾರೆ. ಆಗದೆ ಇರೋ ತರ ಕೆಲಸನ ಮಾಡ್ತಾ ಇದಾರೆ. ಬಟ್ ಯೇಸು ಕ್ರಿಸ್ತರಲ್ಲಿ ಎಲ್ಲಾಕನು ಸಾಧ್ಯ ರೀ. ಈ ಒಂದು ಮಾತಿಗೆ ಮೇರೆಗೆ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತರ ಆಲೋಚನೆ ಇತ್ತು ಇವ್ರಿಗೆಲ್ಲ ಊಟ ಕೊಡ್ಬೇಕು ಅನ್ಬಿಟ್ಟು. ಇವ್ರದೊಂದ್ ಪ್ರೇರೇಪಣೆ ಅಂತ ಅನ್ಬಿಟ್ಟು ನಾವಿಲ್ಲಿ ನೋಡ್ಬೋದು ಪ್ರಿಯರೇ. ಇದಾದ್ಮೇಲೆ ಏನಾಗತ್ತೆ ಅಂತಂದ್ರೆ, ನಿಮ್ಮ ಹತ್ರ ಏನಿದೆ ಅದನ್ನ ನೋಡಿ ಅಂದ ತಕ್ಷಣನೇ ಅಲ್ಲಿದ್ದಂತ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ಜವೆ ಗೋಧಿಯ ರೊಟ್ಟಿ ಅಂದ್ರೆ ಏನು, ನಾವೀಗೆಲ್ಲ ತಿಂತೀವಲ್ಲ ಈ ಸೈಜ್ ಅಲ್ಲ ರೀ, ಮಿನಿಮಮ್ ಅದಿಲ್ಲ ಅಂದ್ರೂ ಅರ್ಧ ಇಂಚಷ್ಟು ದಪ್ಪ ಇರುತ್ತೆ. ನೀವು ಜೋಯಿಸ್ ಈ ಯಹೂದಿಗಳು ತಿನ್ನುವಂತ ಒಂದು ರೊಟ್ಟಿನ ನೀವು ನೋಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದ್ರ ಸೈಜೇ ಒಂದೊಂದ್ ಇಂಚಷ್ಟು ದಪ್ಪ, ಥಿಕ್ನೆಸ್ ಬಂದು ಫುಲ್ ಅಗ್ಲ, ಒಂದೊಂದ್ ತಟ್ಟೆ ಅಷ್ಟು ದಪ್ಪದ ಅಗ್ಲವಾಗಿರುತ್ತೆ. ಒಂದು ತಿನ್ಬಿಟ್ರೆ ಸಾಕು, ನಾವು ಒಂದು ಬಿಡಿ ಅರ್ಧ ತಿನ್ಬಿಟ್ರೆ ನಮ್ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಂತ ಒಂದು ರೊಟ್ಟಿ. ಅದಾದ್ಮೇಲೆ ಮೀನ್ ಯಾವ ಮೀನು? ರೆಡಿಯಾಗಿ ಕುಕ್ ಆಗಿರೋ ಮೀನ, ಒಣ ಮೀನ? ಯಾವ ಮೀನು? ಬ್ರದರ್ ಹ 5 ರೊಟ್ಟಿ 2 ಮೀನು. ಅದೇ ಮೀನ್ ಯಾವ ಮೀನು? ಒಣಮೀನ್ ಅನ್ನಿಸ್ತದೆ ಬ್ರದರ್. ಒಣ ಮೀನು, ಕುಕ್ ಆಗಿರೋದಲ್ಲ ರೀ, ಅಂದ್ರೆ ಏನಾದ್ರು ಬೇಯಿಸಿರೋದಲ್ಲ, ಒಣ ಮೀನು. ಆಗಿನ ಕಾಲದಲ್ಲಿ ಏನ್ ಮಾಡೋರು ಅಂತಂದ್ರೆ, ಆ ಒಣ ಮೀನು ಆಕ್ಚುಲಿ ಕೋಸ್ಟಲ್ ಸೈಡ್ ಅಲ್ಲಿ ಇರುವಂತವ್ರೆಲ್ರು ತಿಂತಾರೆ. ಆ ಒಣ ಮೀನ್ ಇದ್ರೆ ಸಾಕು ಅವ್ರಿಗೆ, ಜೊತೆಗೆ ಏನ್ ಬೇಕಾದ್ರೂ ತಿನ್ಕೊಬಿಡ್ತಾರೆ. ಅಂತರ ಒಂದು ಆಹಾರ ಪದ್ಧತಿ ಅವರಲ್ಲಿ, ನಮ್ಮಲ್ಲಿ ಬೇರೆ ತರ. ಬಟ್ ಅಂತ ಒಂದು ಪದ್ಧತಿಯ ಒಂದು ಆಹಾರದನ್ನ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರು ಎಲ್ರಿಗೂನುವೆ ಸಾಕಾಗುವಷ್ಟು, ಅಂದ್ರೆ ಏನ್ ಅರ್ಥ ಅಂದ್ರೆ ತಿಂದು ಅವ್ರು ಏನ್ ಮಾಡಿದಾರೆ, ಅವ್ರವ್ರ ಜೋಳಿಗೆಲೆಲ್ಲ ತುಂಬ್ಕೊಂಡಿದ್ದಾರೆ. ಅಂದ್ರೆ ಯಾವ ತರ ಅಂದ್ರೆ ಸ್ವಲ್ಪ ಅವರು ಕೂಡ ಏನ್ ಮಾಡಿದ್ದಾರೆ, ಸ್ಟೋರ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೂ ಕೂಡ 12 ಪುಟ್ಟಿ ಮಿಕ್ಕಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ದೇವರ ಒಂದು ಕರ್ತವ್ಯ ಅಂದ್ರೇನೆ ಇದು. ಕೊಟ್ರೆ ಹೇರಳವಾಗಿ ಕೊಟ್ಟೇ ಕೊಡ್ತಾರೆ. ಸೊ ಇದನ್ನ ನಾವು ಬೈಬಲ್ನ ಓದಿದ್ವಿ ಪ್ರಿಯರೇ. ಈಗ ನಮ್ಮ ಸಹೋದರ ಅಂತ ರಸಲ್ ಬ್ರದರ್ ಅವರು ಇದೇ ಒಂದು ಪಾಠನ ನಮ್ಗೆ ರೀಪ್ರಿಂಟ್ ಅಲ್ಲೂ ಕೂಡ ಬರ್ದಿದ್ದಾರೆ. ರೀಪ್ರಿಂಟ್ 3779 ಈ ಒಂದು ಸಂಗತಿನ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಇದನ್ನ ನಾವ್ ಈ ದಿನ ನೋಡೋಣ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು. ರೀಪ್ರಿಂಟ್ಸ್ ಪುಟ 3779, ಮಾರ್ಕ 6ನೇ ಅಧ್ಯಾಯ 30-44 ವಚನಗಳು. ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ಯೋಹಾನ 6ನೇ ಅಧ್ಯಾಯ 32ನೇ ವಚನ. ಕರ್ತನು 12 ಮಂದಿ ಅಪೊಸ್ತಲರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿಕೊಟ್ಟು ಮಾಡಲು ಹೇಳಿದ ಕಾರ್ಯಭಾರವನ್ನು ಅವರು ನೆರವೇರಿಸಿ ಹಿಂದಿರುಗಿ ಬಂದಿದ್ದರು. ಅವರು ಹಿಂದಿರುಗಿ ಬರುವ ಸಮಯವು ನಿಗದಿಯಾಗುತ್ತೆಂಬುದರಲ್ಲಿ ಸಂಶಯವಿಲ್ಲ. ಮತ್ತು ಅವರು ಕೂಡಿ ಬರಲು ಕೆಫರ್ನೌಮ್ ನಿಗದಿತ ಸ್ಥಳವಾಗಿರುವ ಸಂಭವವಿತ್ತು. ಯೇಸುವಿನ ಮತ್ತು ಆತನ ಅಪೊಸ್ತಲರ ಉಪಸ್ಥಿತಿಯು ಜನರಲ್ಲಿ ಗದ್ದಲವನ್ನೆಬ್ಬಿಸಿತು. ಈ ಸಮಯಕ್ಕೆ ನಮ್ಮ ಕರ್ತನ ಪ್ರಖ್ಯಾತಿಯು ಹೊರದೇಶದಲ್ಲಿಯೂ ಹಬ್ಬಿತ್ತು. ಯೇಸುವಿನ ಸೂಚನೆಯಂತೆ ಆ 12 ಮಂದಿ ಆತನೊಡನೆ ಅಡವಿಯ ಏಕಾಂತ ಸ್ಥಳಕ್ಕೆ ಹೋದರು. ಅಲ್ಲಿ ಅವರು ಪ್ರಶಾಂತವಾಗಿ ತಮ್ಮ ಸಂಗತಿಗಳ ವಿಷಯವಾಗಿ ವಿಚಾರ ವಿನಿಮಯ ಮಾಡಿಕೊಂಡು, ಅಂದರೆ ಕಾರ್ಯಭಾರದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದರು. ಅಲ್ಲದೆ ಅವರಿಗಾದ ಅನುಭವಗಳ ಸಂಬಂಧದಲ್ಲಿ ಅವರು ಕಲಿಯುವ ಪಾಠಗಳನ್ನು ಯೇಸು ಒತ್ತಿ ಹೇಳ ಬಯಸಿದ್ದನು. ವಿಶ್ರಾಂತಿ ತೆಗೆದುಕೊಳ್ಳುವುದು ಅವರಿಗೆ ಪ್ರಯೋಜನಕರವಾಗಿರುವುದೆಂದು ನಮ್ಮ ಕರ್ತನು ತಿಳಿಸಿದ್ದನು. ಇದೇ ಪಾಠವು ಈ ದಿನದಲ್ಲಿಯೂ ನಮಗೆ ಅನ್ವಯಿಸುವುದಲ್ಲವೇ ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆತನು ಹಸಿದವರಿಗೆ ಆಹಾರವನ್ನು ಕೊಟ್ಟನು. ಪ್ರಿಯರೇ, ಒಂದು ಒಳ್ಳೆ ಒಂದು ಪಾಠ ಪ್ರಿಯರೇ. ಈ ಒಂದು ಪಾಠ ಯೇಸು ಕ್ರಿಸ್ತರು ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲಿರೋ ಒಂದು ಘಟನೆನ ನಮ್ಗೆ ಇಲ್ಲಿ ಯಾವ ರೀತಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ 12 ಮಂದಿ ಶಿಷ್ಯಂದಿರು ಯೇಸು ಕ್ರಿಸ್ತರ ಹತ್ರ ಇರ್ಲಿಲ್ಲ.
ಈ ಒಂದು 5,000 ಮಂದಿ ಆಹಾರ ಕೊಡುವಂತ ಒಂದು ಸ್ಥಳದಲ್ಲಿ ಏನಾಗಿತ್ತು ಅಂತಂದ್ರೆ ಅದ್ರ ಬ್ಯಾಕ್ವರ್ಡ್ ಏನಾಗಿದೆ ಅಂದ್ರೆ ಇಬ್ರಿಬ್ರಾಗಿ ಮಾಡಿ ಎಲ್ರನ್ನೂ ಒಂದೊಂದ್ ಕಡೆ ಕಳ್ಸಿದ್ದಾರೆ ಕೆಲ್ಸ. ದೇವರ ಒಂದು ಪರಲೋಕ ರಾಜ್ಯದ ವಿಚಾರನ ಸರ್ವ ಜನರಿಗೂ ಕೂಡ, ಸರ್ವ ಹಳ್ಳಿಗೂ ಕೂಡ ಹೋಗಿ ನೀವು ತಿಳಿಸಿ ಈ ಒಂದು ಕೆಲ್ಸನ ಮಾಡಿ ಅಂತ ಅನ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿ ಈಗ ಕೆಪೆರ್ನೌಮ್ ಸ್ಥಳಕ್ಕೆ ಅವ್ರಿಗೆ ನಿಗದಿತ ಮಾಡಿರೋಂತ ಈ ಒಂದು ಸ್ಥಳಕ್ಕೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಂದು ಸೇರ್ತಾ ಇದಾರೆ. ಆ ಸಂದರ್ಭದಲ್ಲಿ ಏನ್ ಆಗ್ತಾ ಇದಾರೆ ಅಂತಂದ್ರೆ ಜನರೆಲ್ಲ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಪೊಸ್ತಲರನ್ನ ಕಳಿಸ್ತಂತ ಅಭಿಷಕ್ತರಾದಂತ ಯೇಸು ಕ್ರಿಸ್ತ ಇದ್ದಾರೆ ಅಂತ ಅನ್ಬಿಟ್ಟು ಎಲ್ರಿಗೂ ಹಿಂಗೆ ಗೋಚರ ಆಗಿದೆ. ಈಗ ನಾವು ನೋಡ್ಬೇಕಾದ್ರೆ ಈಗ್ಲೂ ಕೂಡ ಏನಾಗತ್ತೆ, ಏನಾದ್ರು ಒಂದು ನ್ಯೂಸ್ ಏನಾದ್ರು ಸ್ಪ್ರೆಡ್ ಆಯ್ತು ಅಂತಂದ್ರೆ ಎಷ್ಟು ಬೇಗ ಟೆಕ್ನಾಲಜಿ ಎಷ್ಟು ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ. ಎಲ್ಲೋ ನಡೆದಿರೋ ಘಟನೆನ ಇಲ್ಲೇ ಬೇಗ ಹೆಂಗ್ ಗೊತ್ತಾಗ್ಬಿಡುತ್ತೋ ಅದೇ ಪ್ರಕಾರ ಅಲ್ಲೂ ಕೂಡ ಅದೇ ತರನೇ ನಡೆದಿರುತ್ತೆ. ಬಟ್ ಸಮಯ ಡಿಫರೆನ್ಸ್ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇವ್ರೆಲ್ರೂ ಯೇಸು ಕ್ರಿಸ್ತರ ಸಂಗಡ ಬಂದು ಕೂತ್ಕೊಂಡು ಆ ಒಂದು ಸ್ಥಳದಲ್ಲೇನೆ ಅಡವಿಯ ಒಂದು ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಏನಾಗಿದೆ ಅಂತಂದ್ರೆ ಅಲ್ಲಿ ಜನ ಇದಾರಲ್ಲ ಅವರೆಲ್ಲ ಮತ್ತೆ ಬಂದು ಎಲ್ಲ ಯೇಸು ಕ್ರಿಸ್ತ ಹತ್ರ ಮಾತಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತ ಅವ್ರ ಸಂಗಡನೆ ಟೈಮ್ ಕೊಡೋದ್ರಿಂದ ಈ ಶಿಷ್ಯಂದಿರ ಹತ್ರ ಫೀಡ್ಬ್ಯಾಕ್ ತಗೋಬೇಕಲ್ಲ, ನಿಮ್ದೆಲ್ಲ ಅನುಭವಗಳು ಹೇಗ್ ನಡೀತು ಅನ್ನೋದನ್ನೆಲ್ಲ ತಗೊಂಡು ಅದ್ರಲ್ಲಿ ತೀಳಿ ಅದ್ರಲ್ಲಿ ಯಾವ ರೀತಿ ಕರೆಕ್ಷನ್ಸ್ ಮಾಡ್ಬೇಕು ಅಂತ ತಿಳಿಸೋದಕ್ಕೋಸ್ಕರನೇ ಈ ಒಂದು ಅಡವಿಯ ಸ್ಥಳಕ್ಕೆ ಬಂದಿದ್ದಾರೆ ಪ್ರಿಯರೇ. ಇಲ್ಲಿ ಒಬ್ರೊಬ್ಬರ ಹತ್ರನು ಮಾತಾಡಿ ಅವರ ಒಂದು ಅನುಭವನಗಳಲ್ಲಿ ಪಾಠನ ಕಲಿಸಿ ಅದಾದ್ಮೇಲೆ ಇವರು ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಬಿಟ್ಟಿದ್ದಾರೆ ಪ್ರಿಯರೇ. ಇದ್ರಲ್ಲೂ ನಮಗೂ ಕೂಡ ಏನ್ ಪಾಠ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ, ನಮ್ಗೆ ಏನ್ ಪಾಠ ಇದೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ನಾವಿರುವುದು ಸಹ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಮಹತ್ತಾದ ಚಟುವಟಿಕೆಗಳಿಂದ ಆಯಾಸ ತರುವಂತ ಕಾಲವಾಗಿರುವುದು. ಕರ್ತನ ಜನರು ತಮ್ಮ ಜೀವಿತದ ಸಾಮಾನ್ಯ ವಿಷಯಗಳನ್ನು, ಅಂದರೆ ಅವರಿಗೆ ಅಗತ್ಯವೂ ಗೌರವವೂ ಆದ ವಿಷಯಗಳನ್ನು ಒದಗಿಸಿಕೊಡಲು ಶ್ರಮಿಸುವುದರಲ್ಲಿಯೂ ಮತ್ತು ಶುಭವಾರ್ತೆಯನ್ನು ಹೇಳಿ ಒಡೆಯನ ಗುಣಾತಿಶಯಗಳನ್ನು ಪ್ರಚುರಗೊಳಿಸುವುದರಲ್ಲಿಯೂ ಅಲ್ಲದೆ ಆತನ ಪ್ರತ್ಯಕ್ಷತೆಯನ್ನು ಪ್ರಕಟಿಸುವುದರಲ್ಲಿ ಶ್ರಮಿಸುವುದರಲ್ಲಿಯೂ ಕ್ರಿಯಾಶೀಲರಾಗಿದ್ದ ಅವರಿಗೆ ಈ ಮಾತುಗಳ ಕಡೆಗೆ ಲಕ್ಷ್ಯ ಕೊಡುವ ವಿಶೇಷವಾದ ಅವಶ್ಯಕತೆ ಇರುವುದು. ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದನುವಾರಿಸಿಕೊಳ್ಳಿರಿ. ನಮ್ಮಲ್ಲಿ ಹಲವಾರು, ವಿಶೇಷವಾಗಿ ನಯಾಗರ ಎಂಬಲ್ಲಿ ಕಳೆದ ವರ್ಷ ನಡೆದ ಮಹಾಸಮ್ಮೇಳನದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಪುನಶ್ಚೇತನ ಹೊಂದಿರುವೆವು. ಆದರೆ ವಿಶ್ರಾಂತಿಯ ಪ್ರಾಮುಖ್ಯತೆ ಗುಣಲಕ್ಷಣಗಳ ವಿಷಯವಾಗಿ ಅಲ್ಲಿಯೂ ಸಾಕಷ್ಟು ಒತ್ತು ಕೊಟ್ಟು ಹೇಳಿರುವಂತೆ ಕಾಣುವುದಿಲ್ಲ. ಆದುದರಿಂದ ನಾವು ಪ್ರಸ್ತುತ ವರ್ಷದಲ್ಲಿ 2 ಸಾಮಾನ್ಯ ಮಹಾಸಮ್ಮೇಳನ ನಡೆಸುವ ಯೋಜನೆಯನ್ನು ಹಾಕಿಕೊಂಡಿರುವೆವು. ಅದರಲ್ಲಿ ಅಷ್ಟೇ ಸಂಖ್ಯೆಯ ಕೂಟಗಳಿದ್ದು ಅವುಗಳು ಈಗಿನದಕ್ಕಿಂತಲೂ 2ರಷ್ಟು ಸಂಖ್ಯೆಯ ದಿನಗಳಲ್ಲಿ ವ್ಯಾಪಿತವಾಗಿರುವ ಹಾಗೆ ಮಾಡಿ ಅಲ್ಲಿ ಅನ್ಯೋನ್ಯತೆ, ವಿಚಾರ ವಿನಿಮಯ ಮತ್ತು ವಿಶ್ರಾಂತಿಗಳಿಗೆ ಉತ್ತಮವಾದ ಅವಕಾಶಗಳನ್ನು ನೀಡಲಾಗುವುದು. ಈ ಸಮ್ಮೇಳನಗಳಲ್ಲಿ ಭಾಗವಹಿಸುವವರಿಗೆ, ವಿಶೇಷವಾಗಿ ರೈಲು ಪ್ರಯಾಣದ ಖರ್ಚುಗಳಿಗೆ ಸಾಕಷ್ಟು ಹಣ ವ್ಯಯವಾದರೂ ಇವು ಆತ್ಮಿಕವಾಗಿ ಪುನಶ್ಚೇತನಗೊಳ್ಳಲು ಬಹು ಪ್ರಯೋಜನಕಾರಿಯಾಗಿರಬಹುದೆಂಬುದು ನಮ್ಮ ಅನುಭವ. ಇದೇ ರೀತಿಯಲ್ಲಿರುವುದು 1 ದಿನದ ಸಮ್ಮೇಳನಗಳು. ಅವು ಸ್ವಲ್ಪ ಪ್ರಮಾಣದಲ್ಲಿಯಾಗಿದ್ದರೂ ಸ್ವಲ್ಪ ಸಂಖ್ಯೆಯಲ್ಲಿರುವವರಿಗೆ ಪ್ರಯೋಜನಕಾರಿಯಾಗಿರುವವು. ನಾವು ಆತ್ಮಿಕವಾಗಿ ಬಲಗೊಳ್ಳುವುದು, ಪುನಶ್ಚೇತನ ಪಡೆಯುವುದು, ಕೃಪೆ ಹೊಂದುವುದು ಇವುಗಳಿಗೆ ಖರ್ಚಾಗುವ ಹಣಕ್ಕಿಂತಲೂ ಈ ಸಂಗತಿಗಳನ್ನು ಅಮೂಲ್ಯವೆಂದು ಎಣಿಸುವುದು ಕರ್ತನಿಗೆ ಸಂತೋಷಕರವಾಗಿದೆವೆಂಬುದು ನಮ್ಮ ನಂಬಿಕೆ. ಹೀಗಿದ್ದರೂ ಇದು ದುಂದುತನ, ಪೋಲುಗಾರಿಕೆ, ಕರ್ತವ್ಯಗಳ ನಿರ್ಲಕ್ಷ್ಯ ಇಲ್ಲವೇ ಸಾಲಕ್ಕೆ ಸಿಕ್ಕಿಕೊಳ್ಳುವುದು ಇವುಗಳನ್ನು ಸೂಚಿಸಬಾರದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಇಲ್ಲಿವರೆಗೂ ಒಂದು ಅಂಶ ನಾವು ನೋಡಿದ್ವಿ. ಇದಾದ್ಮೇಲೆ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ವಿಶೇಷವಾಗಿ ಸಹೋದರ ಅಂತ ರಜಲ್ ಬ್ರದರ್ ನಡೆದಂತ ಒಂದು ಸಂಗತಿಗಳನ್ನ ಇಲ್ಲಿ ನಮಗ್ ತಿಳಿಸ್ತಾ ಇದಾರೆ ಪ್ರಿಯರೇ. ಇಲ್ಲಿ ನಮ್ಗೆ ಇನ್ನೊಂದು ಪಾಠನೂ ಕೂಡ ಹೇಳ್ತಾ ಇದಾರೆ ನೋಡಿ. ನಾವು ಕೂಡ ಆ ಒಂದು ಕಾಲದಲ್ಲಿ ಹೆಂಗೆ ಎಲ್ರು ಐಕ್ಯತೆ ಒಟ್ಟಾಗಿ ಸೇರಿ
ಅವರವರ ಒಂದು ಒಂದು ವಿಚಾರಗಳನ್ನೆಲ್ಲ ಒಟ್ಟಾಗಿ ಅವರವ್ರ ಕಡೆ ಡಿಸ್ಕಷನ್ ಮಾಡ್ಕೊಂಡು ಒಂದು ಅನ್ಯೋನ್ಯತೆನ ಪ್ರೇಮ ಭಾವನ ಹೆಂಗೆ ತೋರ್ಸಿದ್ರು, ಅದೇ ಪ್ರಕಾರ ನಾವು ಕೂಡ ಈ ಒಂದು ಕಾಲದಲ್ಲೂ ಕೂಡ ಈ ಒಂದು ಕರ್ತವ್ಯನ ಮಾಡೋದನ್ನ ನಾವು ಮರಿಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಟ್ಟೊಟ್ಟಾಗಿ ಸೇರೋದನ್ನ ಒಂದು ಸ್ವಭಾವನ ನಾವು ರೂಢಿಸ್ಕೋಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ಸಹೋದರ ಅಂತ ರಜಲ್ ಬ್ರದರ್ ಅವ್ರ ಕಾಲದಲ್ಲಿ ಒಂದೊಂದು ಮೀಟಿಂಗ್, ಒಂದೊಂದು ಕನ್ವೆನ್ಷನ್, ಈಗೆಲ್ಲ ನಾವು ಕನ್ವೆನ್ಷನ್ ಅಂತ ಹೇಳ್ತಾ ಇದೀವಿ ಅಲ್ಲ, ಸೇಮ್ ಇದೇ ಒಂದು ವಿಚಾರ ಎಲ್ಲಿ ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ರಜಲ್ ಬ್ರದರ್ ಅವರು ಕ್ರಿಯೇಟ್ ಮಾಡಿದ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಎಲ್ಲಾ ಒಂದು ಜಾಗದಲ್ಲಿ ಎಲ್ರು ಒಟ್ಟಾಗಿ ಸೇರಿ ದೇವರ ಒಂದು ವಾಕ್ಯನ ಕೇಳೋದು, ಅದಾದ್ಮೇಲೆ ಸಹೋದರ ಸಹೋದರಿಯರು ಅನ್ಯೋನ್ಯತೆಯಿಂದ ಒಬ್ರನ್ನೊಬ್ರು ನೋಡಿ ಆ ಒಂದು ಪ್ರೇಮಾನುಭಾವದಿಂದ ಇರೋಂತ ಒಂದು ಸಂಗತಿನ ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕಂತೆ. ಇಲ್ಲ ನಾವು ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ, ನಾವು ಯಾವ್ದಕ್ಕೂ ಮೀಟಿಂಗ್ ಅಟೆಂಡ್ ಆಗಲ್ಲ, ಇವೆಲ್ಲ ವೇಸ್ಟ್ ಆಫ್ ಥಿಂಗ್ಸ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವಿರೋಷ್ಟು ದಿನ ನಮ್ಮ ಸಹೋದರ ಸಹೋದರನ ಸನ್ಸುವಂಥದ್ದು, ಕನ್ವೆನ್ಷನ್ಸ್ನೆಲ್ಲ ಅಟೆಂಡ್ ಮಾಡೋದು, ಅದರಲ್ಲಿ ಮಾಡುವಂತ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮನ್ನ ನಾವು ಉಪಯೋಗಿಸ್ಕೊಳ್ಳೋದು, ಇವೆಲ್ಲ ಮಾಡೋದು ತುಂಬಾ ಒಳ್ಳೇದು. ಅದಾದ್ಮೇಲೆ ಆ ಒಂದು ಮೀಟಿಂಗ್ಸ್ ಮಾಡ್ಬೇಕಾದ್ರೆ ಏನು ಸುಲಭವಾಗಿ ಆಗ್ಬಿಡುತ್ತಾ? ಇಲ್ಲ ರೀ, ತುಂಬಾ ಖರ್ಚುಗಳಿರುತ್ತೆ. ಏನು ಯೇಸು ಕ್ರಿಸ್ತರು ಪವಿತ್ರಾತ್ಮ ಇತ್ತು, ತಂದೆ ದೇವ್ರ ಮಗರಾಗಿದ್ರು, ಅವರು 5,000 ಜನರಿಗೆ ಆಹಾರನ ಕೊಟ್ರು ರೀ. ಈಗ ನಾವು ಅದೇ ತರ ಪ್ರೇಯರ್ ಮಾಡ್ತಾ ಕೂತ್ಕೊಂಡಿದ್ರೆ ಆಹಾರ ಬರುತ್ತಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಎಲ್ರು ಒಟ್ಟಾಗಿ ಸೇರಿ ಒಮ್ಮನಸ್ಸಿನಿಂದ ಎಲ್ರು ಅದಕ್ಕೆ ಆಗುವಷ್ಟು ಖರ್ಚುಗಳನ್ನ ಎಲ್ರು ಒಟ್ಟಾಗಿ ಹಾಕಿ ಆ ಒಂದು ಮೌಲ್ಯನ ತೋರಿಸಿ ಸಂತೋಷದಿಂದ ಮಾಡ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಲ್ಲ ನಾನು ಮಾಡ್ತೀನಿ, ಇನ್ನು ದೊಡ್ಡದಾಗ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅನ್ಬಿಟ್ಟು ಸಾಲ ಮಾಡ್ಕೊಳ್ಳೋದು, ಸಾಲದಲ್ಲಿ ಸಿಕ್ಕಾಕೊಳ್ಳೋದು, ಇದರಿಂದನೇ ನಾನು ಸಾಲ ಕೊಟ್ಟೋಗ್ಬಿಟ್ಟೆ ಅಂತ ಹೇಳುವಂತ ಒಂದು ವಾರ್ತೆನೇ ಇರಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಜ್ಞಾನವಾಗಿ ಒಂದು ವಿಶೇಷವಾಗಿ ಒಂದು ಮೀಟಿಂಗ್ಸ್ ಆರ್ಗನೈಸ್ ಮಾಡೋದು, ಕನ್ವೆನ್ಷನ್ ಒಂದು ಸಿದ್ಧಪಡಿಸೋದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಹೋಗಿ ಬರೋದನ್ನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈಗ ಆಗಿನ ಕಾಲದಲ್ಲಿ ತುಂಬಾ ಪ್ರಾಮುಖ್ಯತೆ ಇತ್ತು ರೀ. ಈಗೆಲ್ಲ ಏನಾಗಿದೆ, ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಟೆಲಿಕಾಸ್ಟ್ ಆಗತ್ತೆ. ಇಲ್ಲ ರೀ, ಆನ್ಲೈನ್ ಅಲ್ಲಿ ಟೆಲಿಕಾಸ್ಟ್ ಆಗತ್ತೆ, ಬಟ್ ಸ್ಪಿರಿಚುಯಲ್ ಆಗಿ ನೀವು ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತಂದ್ರೆ ನಡೆಯೋ ಎಲ್ಲಾ ಮೀಟಿಂಗ್ಸ್ ಗಳಿಗೂನುವೆ, ಪ್ರತಿಯೊಂದು ಎಲ್ಲಾ ಕನ್ವೆನ್ಷನ್ಸ್ ಗಳಿಗೂ ನೀವು ಅಟೆಂಡ್ ಆಗಿ ಅದ್ರಲ್ಲಿ ಸಿಗುವಂತ ಒಂದು ಲೈವ್ನೆಸ್, ಲೈವ್ ಆಗಿ ನೀವು ಕೇಳೋದ್ರಲ್ಲಿ ಇರೋದಕ್ಕೂ ಆನ್ಲೈನ್ ಅಲ್ಲಿ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಪ್ರಿಯರೇ. ನೀವು ಅಲ್ಲಿ ಕೂತಿ ಅಲ್ಲಿ ಮಾತಾಡುವಂತ ಒಂದು ಪಾಠಗಳನ್ನ ಕೇಳೋದ್ರಿಂದ, ಅಲ್ಲಿ ಸೋದರ ಸಹೋದರರ ಒಂದು ಅನ್ಯೋನ್ಯತೆಯಿಂದ ಸೇರೋದ್ರಿಂದ ಏನಾಗತ್ತೆ ಅಂತಂದ್ರೆ ನಿಮ್ಗೆ ಇನ್ನು ಹೆಚ್ಚಾಗಿ ಸತ್ಯದಲ್ಲಿ ನಡೆಯಲಿಕ್ಕೂ, ಸತ್ಯದಲ್ಲಿ ಇನ್ನು ಆಸಕ್ತಿ ಪೂರ್ವಕವಾಗಿರೋದಕ್ಕೆ ಸಹಾಯ ಉಂಟಾಗತ್ತೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಬೇರೆ ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನಿಖಿತಾ ಸಿಸ್ಟರ್ ನಿಮ್ಮ ಹತ್ರ ಇದೆ, ಓದ್ತೀರಾ? ದಿವ್ಯಾ ಸಿಸ್ಟರ್ ರೀಡ್ ಮಾಡಿ. ಹಾ ಬ್ರದರ್. ಜನರೆಲ್ಲರೂ ಮೆಸ್ಸಿಯನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ಆದರೆ ಜನರು ಕರ್ತನ ಉಪದೇಶಗಳಿಗಾಗಿ ಹಸಿವು ಉಳ್ಳವರಾಗಿದ್ದರು ಮತ್ತು ದೋಣಿಯು ಹೋದ ದಾರಿಯ ಗುರುತನ್ನು ಹಿಡಿದುಕೊಂಡು ಅನೇಕರು ಕಾಲು ನಡಿಗೆಯಲ್ಲಿ ಮತ್ತು ಕೆಲವರು ಓಡುತ್ತಾ ಬಂದು ಕರ್ತನು ಇದ್ದ ದೋಣಿಯು ಬಂದು ದಡ ಸೇರುವುದನ್ನು ಕಾಯುತ್ತಿದ್ದರು. ತಾನು ಏಕಾಂತಕ್ಕೆ ಬಂದು ವಿಶ್ರಮಿಸಿಕೊಳ್ಳಲು ಮಾಡಿದ ಪ್ರಯತ್ನಕ್ಕೆ ತಾನು ಈಗಾಗಲೇ ಅಧಿಕವಾಗಿ ಉಪಕಾರ ಮಾಡಿರುವ ಜನರ ಮಧ್ಯಪ್ರವೇಶದಿಂದ ಅಡ್ಡಿಯಾಯಿತೆಂದು ಕರ್ತನು ಕೋಪಗೊಂಡನೋ? ಇಲ್ಲ, ಇದಕ್ಕೆ ಆತನು ಹೃದಯಪೂರ್ವಕವಾಗಿ ಅನುಕಂಪವುಳ್ಳವನಾಗಿದ್ದನು. ಆತನು ಜನರನ್ನು ನೋಡಿ ಅವರ ಬಗ್ಗೆ ಕನಿಕರಪಟ್ಟನು, ಯಾಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತಿದ್ದರು. ಸ್ನಾನಿಕನಾದ ಯೋಹಾನನು ದೇವರ ರಾಜ್ಯವು ಬರುವುದನ್ನು ಸಾರುತ್ತಿದ್ದನು. ಯೇಸುವು ದೇವರ ರಾಜ್ಯವನ್ನು ಕುರಿತಾಗಿ ಸಾದೃಶ್ಯವಾದ ಸಾಮ್ಯಗಳನ್ನು ಹೇಳಿಕೊಡುತ್ತಿದ್ದನು. ಜನರು ಅದನ್ನು ಅಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದರು. ಆತನು ಇಬ್ಬಿಬ್ಬರಾಗಿ ಕಳುಹಿಸಿದ ಶಿಷ್ಯರು ಮಾನಸಾಂತರವನ್ನು ಮತ್ತು ದೇವರ ರಾಜ್ಯಕ್ಕಾಗಿ ಸಿದ್ಧರಾಗುವುದನ್ನು ಸಾರಿದ್ದರು. ಅರಸನಾದ ಹೆರೋದನು ದುಷ್ಟತನದಲ್ಲಿ ಜೀವಿಸುವವನಾಗಿ ಶ್ರೇಷ್ಠ ಪ್ರವಾದಿಗಳಲ್ಲಿ ಒಬ್ಬನಾಗಿದ್ದ ಸ್ನಾನಿಕನಾದ ಯೋಹಾನನ ತಲೆಯನ್ನು ಹೊಯ್ಸುವ ಹಂತಕ್ಕೆ ಹೋಗಿದ್ದನು. ಮತ್ತು ಅನಂತರದಲ್ಲಿ ಅವನು ತಾನು ತ್ಯಜಿಸಿದ ಹೆಂಡತಿಯ ತಂದೆಯೂ
ಅರಬ್ಬಿ ದೇಶದ ಅರಸನೂ ಆದ ಆರೇತನ ಮೇಲೆ ಯುದ್ಧಕ್ಕೆ ಹೋಗಿದ್ದನು. ತನ್ನ ಸೈನ್ಯವು ಸೋಲನ್ನು ಹೊಂದಿ ಜನರಲ್ಲಿ ಬಹುಮಟ್ಟಿನ ಗೊಂದಲ ಮತ್ತು ಉದ್ರೇಕಗಳು ಉಂಟಾಗಿದ್ದವು. ಈ ಸಂಕಷ್ಟಗಳ ಪರಿಣಾಮವೇನಾಗಬಹುದು ಹಾಗೂ ದೇವರ ರಾಜ್ಯವು ಎಂದು ಮತ್ತು ಹೇಗೆ ಸ್ಥಾಪನೆಯಾಗಬಹುದು ಎಂದು ಜನರು ಆಶ್ಚರ್ಯಪಡುತ್ತಿದ್ದರು. ಯೇಸುವು ನಿಜವಾಗಿಯೂ ಮೆಸ್ಸಿಯನೋ ಅಲ್ಲವೋ ಮತ್ತು ಶೀಘ್ರದಲ್ಲೇ ಆತನು ತನ್ನನ್ನು ರಾಜನನ್ನಾಗಿ ಪ್ರಕಟ ಮಾಡಿಕೊಂಡು ಸ್ವಯಂ ಸೇವಕರು, ಸೈನಿಕರು ಮುಂತಾದವರಿಗಾಗಿ ಕರೆ ಮಾಡುವನೋ ಎಂದು ಪ್ರಶ್ನೆ ಮಾಡುತ್ತಿದ್ದರು. ಜನರು ಈ ವಿಷಯವಾಗಿ ಬಹುವಾಗಿ ಚಿಂತೆಗೊಳಗಾಗಿದ್ದುದು ಸ್ಪಷ್ಟವಾಗಿತ್ತು. ಮತ್ತು ಇದಾದ ಕೆಲವು ದಿನಗಳ ನಂತರವೇ ಯೇಸುವು ಜನರು ದೇವರ ಯೋಚನೆಗೆ ಮತ್ತು ತನ್ನ ಸೂಚನೆಗೆ ವಿರೋಧವಾಗಿ ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಾರೆಂದು ತಿಳಿದು ಆ ಸುತ್ತಮುತ್ತಲ ಪ್ರದೇಶದಲ್ಲಿನ ಬಹಿರಂಗ ಸೇವೆಯಿಂದ ತನ್ನನ್ನು ಕೆಲವು ಸಮಯದ ಮಟ್ಟಿಗೆ ಹಿಂದೆಗೆದುಕೊಂಡಿದ್ದನು ನಾವು ತಿಳಿದಿದ್ದೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆಲ್ರೆಡಿ ಇನ್ನೇನ್ ಪಸ್ಕ ಇದು ಬಂದು ಲಾಸ್ಟ್, ಇನ್ನೇನ್ ಯೇಸು ಕ್ರಿಸ್ತರು ಮರಣ ಹೊಂದುವಂತ ಒಂದು ಲಾಸ್ಟ್ ಸ್ಟೇಜ್ ಹತ್ರ ನಡೀತಿರುವಂತ ಈ ಒಂದು ಘಟನೆ. ಇಲ್ಲೆಲ್ಲ ಜನರು ಏನಾಗ್ಬಿಟ್ಟಿದೆ ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ಮಹೋನ್ನತನ ಕೇಳಿ, ಅವರ ಒಂದು ಅದ್ಭುತ ಕಾರ್ಯಗಳು, ಒಳ್ಳೆ ಪಾಠಗಳನ್ನೆಲ್ಲ ಕೇಳಿ ಎಲ್ರು ಏನಾಗ್ಬಿಟ್ಟಿದ್ರು, ಮೆಸ್ಸಿಯ ಇವ್ರೇನೆ, ಇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ರೋಮ್ ಸರ್ಕಾರನ ಕೊಲಾಪ್ಸ್ ಮಾಡ್ಬಿಟ್ಟು ಇವರೇ ರಾಜ ಆಗೋಗ್ತಾರೆ, ನಮ್ಗೆಲ್ಲ ಒಂದು ಸಂತೋಷಕರವಾದಂತ ಒಂದು ಸಂಗತಿನ ತಂದ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು ರೀ. ಬರೀ ಆಲೋಚನೆಯಲ್ಲಿ ಇದ್ರು ಹೊರತು ಆ ಒಂದ್ ಗುಣ ಇನ್ನೂ ಅವರಲ್ಲಿ ಬೆಳೆದಿರಲ್ಲ. ಆ ಒಂದ್ ಗುಣ ಆಗ್ಲೇ ಇದ್ದಿದ್ರೆ ಇಲ್ಲಿವರೆಗೆ ಏನಾಗ್ಬೇಕಾಯ್ತು, ಲ್ಯಾಕನ್ 44 ಫಿಲ್ ಆಗ್ಬಿಟ್ಟು ಆಗ್ಲೇನೆ ಎಲ್ರು ಪರಲೋಕ ಹೋಗ್ಬಿಟ್ಟು ಇಡೀ ಲೋಕ ನಾಶನಕ್ಕೆ ಒಳಗಾಗ್ಬೇಕಾಯ್ತು ರೀ. ಬಟ್ ಆ ರೀತಿ ಆಗಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಬಟ್ ಬರೀ ಆಲೋಚನೆಗಳಷ್ಟೇನೆ. ಈಗ ನಾವು ಅಷ್ಟೇ ಆಲೋಚನೆ ಮಾಡಲ್ವಾ? ಈಗ ಎಲ್ರು ಆನ್ಲೈನ್ ಅಲ್ಲಿ ಇದ್ದೀರಾ, ತಕ್ಷಣ ಎಲ್ರು ಬೇರೆ ಒಂದು ದಿಕ್ಕು ಹೋಗಿ ಅಂತಂದ್ರೆ ಆಲೋಚನೆ ಮಾಡಲ್ವಾ? ಅದೇ ತರನೇ ಇಲ್ಲೇನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಇಷ್ಟೆಲ್ಲಾ ಒಂದು ಪ್ರೆಷರ್ ಇದ್ರು ಕೂಡ 12 ಜನ ಶಿಷ್ಯಂದಿರು ಬಂದ್ಬಿಟ್ಟು ಅವರೆಲ್ಲ ಡೀಟೈಲ್ ಆಗಿ ಹೇಳ್ತಿರೋದನ್ನೆಲ್ಲ ಕೇಳಿ ತಿದ್ರುನುವೆ ಅಲ್ಲಿದ್ದಂತ ಜನರುಗಳು ಇನ್ನೂ ಗುಂಪಲ್ಲಿ ಇನ್ನೂ ಜನ ಬಂದು ಏನ್ ಮಾಡ್ತಿದ್ರು ಅಂತಂದ್ರೆ ಯೇಸು ಕ್ರಿಸ್ತರಿಗೆ ತೊಂದರೆ ಕೊಡೋ ತರಾನೇ ಇತ್ತು. ಬಟ್ ಯೇಸು ಕ್ರಿಸ್ತರು ಕೋಪ ಕೋಪನೇ ಮಾಡ್ಕೊಳ್ಳಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವರು ತುಂಬಾ ಸಂತೋಷವಾಗಿ ಕನಿಕರ ಪಟ್ರು. ಯಾಕೆಂದ್ರೆ ಕುರುಬನೇ ಇಲ್ದಿರೋ ಕುರಿಗಳ ತರ ಇದ್ದೀರಲ್ಲಪ್ಪ ಅಂತ ಅನ್ಬಿಟ್ಟು ಯೋಚನೆ ಮಾಡಿದ್ರು ಪ್ರಿಯರೇ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ? ಈಗ ನಮಗೆ ಯೋಚನೆ ಮಾಡೋಣ ನೋಡಿ. ಈ ಒಂದು ಪಾಠನ ನಾವು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ನೋಡ್ಬೇಕಂದ್ರೆ ನಾವು ಲೋಕದಲ್ಲಿ 6 ದಿನನೂ ಕೂಡ ಕೆಲಸ ಮಾಡ್ಕೊಂಡೆಲ್ಲ ಇರ್ತೀವಿ. 7ನೇ ದಿನ ಏನ್ ಮಾಡ್ತೀವಿ? ಒಂದೊಂದ್ ಸಭೆ, ನಮ್ದೇ ಆದಂತ ಒಂದು ಸಭೆ, ಅಲ್ಲಿಗೆಲ್ಲ ಹೋಗಿ ಸೇರಿ ಏನ್ ಮಾಡ್ತೀವಿ, ಮತ್ತೆ ಒಂದು ದೇವರ ಒಂದು ವಾಕ್ಯಗಳನ್ನ ಕೇಳಿ ಹಾಡುಗಳ ಮುಖಾಂತರ ದೇವ್ರಿಗೆ ಮಹಿಮೆನ ತಂದಿ ವಾಕ್ಯಗಳನ್ನ ಕೈಗೊಂಡ್ತರ ಒಂದು ಆ ಸನ್ನಿವೇಶ ನಡೆದಿದೆ ನಮ್ಗೀಗ. ಬಟ್ ಆಗಿನ ಕಾಲದಲ್ಲೆಲ್ಲ ಏನಂದ್ರೆ ಪ್ರವಾದಿಗಳು ಒಂದ್ ಊರ್ ಬಿಟ್ಟು ಇನ್ನೊಂದ್ ಊರ್ಗ್ ಹೋದ್ರು ಅಂದ್ರೆ ಮತ್ತೆ ಆ ಊರಿಗೆ ಬರ್ಬೇಕು ಅಂದ್ರೆ ಸುಮಾರು ವರ್ಷಗಳೇ ಆಗ್ತಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇನ್ನು ಅಲ್ಲೆಲ್ಲ ಸಭೆ ತರ ಇರ್ತಿತ್ತ? ಇಲ್ಲ, ಆಲಯ. ಅಲ್ಲೇನು ಹಬ್ಬಗಳ ಸಂದರ್ಭದಲ್ಲಿ ಮಾತ್ರ ಆಲಯನ ಹೋಗಕ್ಕಾಗ್ತಿತ್ತು, ಬಿಟ್ರೆ ಬೇರೆ ತರದಲ್ಲ ಆಗ್ತಾನೆ ಇರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಗ ಅವ್ರಿಗೆಲ್ಲ ಒಂದು ನೀತಿ ಪಾಠಗಳು, ದೇವರ ವಾಕ್ಯಗಳು, ಪರಲೋಕ ರಾಜ್ಯದ ಒಂದು ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಆಸಕ್ತಿನೇ ಇರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವ್ರದೇ ಆದಂತ ಒಂದು ಆಲೋಚನೆಗಳಲ್ಲಿ, ಅವ್ರದೇ ಆದಂತ ಒಂದು ಕೊರತೆಗಳಲ್ಲಿ ತಲ್ಲೀನರಾಗೋಗಿದ್ರು. ದೇವರ ರಾಜ್ಯಕ್ಕೆ ಬೇಕಾಗಿರುವಂತ ಒಂದು ಸಂಗತಿನೇ ಅವರಲ್ಲಿ ಇರ್ತಿರ್ಲಿಲ್ಲ. ಅದು ಅಲ್ಲದೆ ಸ್ನಾನಿಕಂತ ಯೋಹಾನರು ಅಂತ ವಿಶೇಷವಾದಂತ ವ್ಯಕ್ತಿ ಬಂದು ಎಲ್ರಿಗೂ ಕೂಡ ಹೇಳಿ ತಿಳಿಸಿ ಮಾಡಿದ್ರು. ಬಟ್ ಏನಾಗುತ್ತೆ ಅಂತಂದ್ರೆ ಹೇರೋದನ ಒಂದು ದುಷ್ಟ ಕಾರ್ಯದಿಂದ ಸ್ನಾನಿಕಾಂತ ಯೋಹಾನ ಸತ್ತೋಗ್ಬಿಡ್ತಾರೆ. ಗೊತ್ತಲ್ಲ, ಹೇರೋದ್ ಮತ್ತೆ ಹೇರೋದಳು ಮತ್ತೆ ಅವ್ರ ಮಗಳು ಮಾಡಿದಂತ ಒಂದು ಕುತಂತ್ರವಾದಂತ ಒಂದು ಕೆಲ್ಸದಿಂದ ಸ್ನಾನಿಕಾಂತ ಯೋಹಾನರು ಕೂಡ ಹೊಂಟೋದ್ರು ಪ್ರಿಯರೇ. ಇದಾದ್ಮೇಲೆ ಎಲ್ರು ಏನಾಗೋಗ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರ ಮೇಲೆ ಬಿದ್ದ್ಬಿಟ್ಟಿದ್ದಾರೆ. ಏನಕ್ಕಂದ್ರೆ
ಇರೋದ್ ಏನ್ ಮಾಡ್ತಾನೆ ಅಂತಂದ್ರೆ ಸ್ವಂತ ಮಾವನ ಮೇಲೆನೆ ಯುದ್ಧಕೊಂಡು ಹೋಗ್ಬಿಡ್ತಾನೆ. ಎಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಜಿಪ್ಟ್. ಸೊ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಈಗಿರೋಂತ ಗಲ್ಫ್ ರಾಜ್ಯಗಳಲ್ಲೇ ಯುದ್ಧ ಆಗೋಗ್ಬಿಡುತ್ತೆ. ಆಗ ಎಲ್ರು ಸೋಲ್ಜರ್ಸ್ ಗಳೆಲ್ಲ ಸತ್ತೋಗ್ಬಿಡ್ತಾರೆ, ಅವ್ನು ಅಟ್ಟರ್ ಫ್ಲಾಪ್ ಆಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬೇರೆ ಒಂದು ಸ್ಥಳಕ್ಕೆ ಅವನೇ ತಲೆ ಮರೆಸ್ಕೊಂಡು ಹೊಂಟೋಗ್ಬಿಡ್ತಾನೆ ಪ್ರಿಯ ಸಹೋದರ ಮತ್ತು ಸಹೋದರ. ಆದ್ರೂ ಕೂಡ ಅಲ್ಲಿ ಸಾಯಿಸ್ಬಿಡ್ತಾರೆ, ಅದು ಬೇರೆ ಒಂದು ಟಾಪಿಕ್. ಬಟ್ ಈಗ ಏನಾಗ್ಬಿಡುತ್ತೆ ಅಂದ್ರೆ ಜನರಲ್ಲೆಲ್ಲ ಏನಂದ್ರೆ ಆಲೋಚನೆ, ನಮ್ಗೊಬ್ಬ ನಾಯಕ ಬೇಕು, ನಮ್ಗೊಬ್ಬ ನಾಯಕ ಬೇಕು ಅಂತ ಅನ್ಬಿಟ್ಟು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಹೇಗಾದ್ರೂ ಮಾಡಿ ಒಂದು ಕಿರೀಟನ ಧರಿಸ್ಬಿಟ್ಟು ಅಭಿಷೇಕ ಅಂದ್ರೆ ಏನಂದ್ರೆ ಈಗ ರಾಜನ್ಗೆ ಹೆಂಗೆ ಒಂದು ಸ್ಪಿರಿಚುವಲ್ ಆಗಿ ಒಂದು ಎಲ್ಲಾ ರೀತಿ ಮಾಡ್ಬಿಟ್ಟು ಹೆಂಗೆ ಅವ್ನಿಗೆ ಕಿರೀಟನ ಧರಿಸ್ತಾರೋ ಆ ತರ ಹೆಂಗಾದ್ರೂ ಮಾಡಿ ಯೇಸು ಕ್ರಿಸ್ತ ಧರಿಸ್ಬಿಟ್ಟು ಆ ಯೇಸು ಕ್ರಿಸ್ತನ ನಮಗ್ ರಾಜ್ಯನಾಗಿ ನೇಮಕ ಮಾಡ್ಬಿಡೋಣ ಅಂತ ಅನ್ಕೋಬಿಡ್ತಾರೆ ಜನರು. ಬಟ್ ಯೇಸು ಕ್ರಿಸ್ತರು ಅವರ ಆಲೋಚನೆನ ತಿಳ್ಕೊಂಡು ಎಸ್ಕೇಪ್ ಆಗಿ ಒಂದ್ ಕಡೆ ಜಾಗದಲ್ಲಿ ಹೋಗುವಂತ ಒಂದು ಸ್ಥಳದಲ್ಲಿ ಈ ಒಂದು 5,000 ಜನರಿಗೆ ಆಹಾರನ ಕೊಟ್ಟಂತ ಒಂದು ಸ್ಥಳ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಬ್ಯಾಕ್ವರ್ಡ್ ಎಲ್ಲ ಹೇಗೆ ನಡೀತಾ ಇದೆ ನೋಡಿ. 12 ಜನ ಶಿಷ್ಯಂದಿರೆಲ್ಲರ ಆ ಕಡೆ ಹೋಗಿ ದೇವ್ರ ರಾಜ್ಯದ ಬಗ್ಗೆ ಹೇಳ್ಬಿಟ್ಟು ಬಂದಿರ್ತಾರೆ. ಇಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತರು ಒಬ್ಬರೇ ಇರ್ತಾರೆ. ಯೇಸು ಕ್ರಿಸ್ತರು ಹೆಂಗಾದ್ರೂ ಮಾಡ್ಬಿಟ್ಟು ರಾಜನ್ ಮಾಡ್ಬಿಡೋಣ ಅಂತ ಜನರೆಲ್ಲ ಇರ್ತಾರೆ. ಈ ಕಡೆ ಸ್ನಾನಿಕಾಂತ ಯೋಹಾನ್ರು ಇಲ್ಲ. ಅದು ಅಲ್ದಂತಾನೆ ಹೆರೋದ್ ಬೇರೆ ಒಂದು ದುಷ್ಟತನದಿಂದ ಅವನೇ ಸಾವನ್ನ ಆಗೋ ತರ ಆಗೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಜನರಿಗೆಲ್ಲ ನೋಡಿ ಅವ್ರಿಗೆ ಆಹಾರನ ಕೊಡುವಂತ ಒಂದು ಸನ್ನಿವೇಶ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡ್ಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಬರೀ ಒಂದೆರಡು ಥಾಟ್ಗಳಿಗೇನೆ ನಾವು ಸುಸ್ತಾಗೋಗ್ತೀವಿ ಪ್ರಿಯರೇ. ಒಂದೆರಡು ಕೆಲಸ ಮಾಡೋದಕ್ಕೆ ನಾವು ಸಾಕಾಗೋಗ್ತೀವಿ. ಆದ್ರೆ ಯೇಸು ಕ್ರಿಸ್ತರಲ್ಲಿ ಇದ್ದಂತ ಒಂದು ಆಲೋಚನೆಗಳು, ಅವರಲ್ಲಿ ಇದ್ದಂತ ಒಂದು ಕೆಲಸ ಕಾರ್ಯಗಳು, ವೈಶೀಲತೆ, ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ ಅವ್ರಿಗೆ ಸಮಾಧಾನ ಪ್ರಭು ಅಂತ ನಾವು ಹೆಸರು ಹೇಳ್ತೀವಿಲ್ಲ, ಅದಕ್ಕೆ ಸೂಟೇಬಲ್ ಯಾರು ಗೊತ್ತಾ? ಯೇಸು ಕ್ರಿಸ್ತರು ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ತನಗೆ ವಿಶ್ರಾಂತಿಯನ್ನು ಬಯಸಿದಾಗ್ಯೂ ನಮ್ಮ ಕರ್ತನು ಜನರಿಗೆ ಉಪದೇಶ ಮಾಡದೆ ಇರುವುದನ್ನು ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಆತನು ಒಳ್ಳೆಯ ಕುರುಬನಾಗಿದ್ದು ತನ್ನ ಕಾರ್ಯಭಾರವನ್ನು ನೆರವೇರಿಸಲು ಎಲ್ಲಾ ಕಾಲಗಳಲ್ಲಿಯೂ ಸಿದ್ಧನಾಗಿರುತ್ತಿದ್ದನು. ಕುರಿಗಳಿಗಾಗಿ ತನ್ನ ಜೀವಿತದ ಪ್ರತಿಯೊಂದು ಅಂಶವನ್ನು ಅರ್ಪಣೆ ಮಾಡಲು, ಅಂದರೆ ಕೇವಲ ಕಲ್ವಾರಿಯಲ್ಲಿ ಮಾತ್ರವಲ್ಲದೆ ತನ್ನ ಯಜ್ಞಾರ್ಪಣೆಯು ಭವ್ಯವಾದ ಮುಕ್ತಾಯದ ಹಂತವನ್ನು ತಲುಪುವವರೆಗೂ ದಿನದಿನವೂ ಗಂಟೆಗೂ ಅದನ್ನು ನೆರವೇರಿಸುತ್ತಾ ಬಂದಿದ್ದನು. ಇದೇ ಕರ್ತನ ನಿಜವಾದ ಶಿಷ್ಯರೆಲ್ಲರ ಮನೋಭಾವವೂ ಆಗಿರಬೇಕು. ಕರ್ತನ ಮಾತನ್ನು ಆಹಾರವನ್ನಾಗಿ ಮಾಡಿಕೊಂಡು ಮತ್ತು ಆತನ ಮಾರ್ಗದರ್ಶನವನ್ನು ಅನುಸರಿಸುವವರಾಗಿ ಅವರು ಕರ್ತನ ವಿಷಯವಾದ ಪರಿಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಮತ್ತು ಪ್ರೀತಿಯಲ್ಲಿಯೂ ಬೆಳೆಯುತ್ತಾ ಬಂದು ಕರ್ತನ ಪವಿತ್ರಾತ್ಮದಲ್ಲಿ ಅಧಿಕವಾಗಿ ಪಾಲನ್ನು ಹೊಂದುತ್ತಾ ಬಂದ ಹಾಗೆಲ್ಲ ಈ ಮನೋಭಾವದಲ್ಲಿಯೂ ಹೆಚ್ಚುತ್ತಾ ಬರಬೇಕು ಎಂಬುದೇ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಎಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ತುಂಬಾ ವಿಶೇಷವಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ. ಅದು ಅಂತಾನೆ ಅವರ ಒಂದು ಸಮಯನೂ ಕೂಡ ಹತ್ರ ಬರ್ತಾ ಇದೆ. ಪಸ್ಕ ಹಬ್ಬ ಇನ್ನೇನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಇಡೀ ಲೋಕಕ್ಕೆ ಈಡು ಬಲಿನ ಕೊಡ್ಬೇಕು. ಇಂತ ಎಲ್ಲ ಆಲೋಚನೆಗಳನ್ನೆಲ್ಲ ತಿಳ್ಕೊಂಡು ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿರುವಂತ ಜನರಿಗೆಲ್ಲಾರ್ಗುನು ಕೂಡ ವಿಶೇಷವಾದಂತ ರೀತಿಯಲ್ಲಿ ಮನೆಯ ವಾರ್ತೆಯವರು ಅನ್ನಿಸ್ಕೊಳ್ಳುವಂತ ಯಹೂದಿಗಳಿಗೋಸ್ಕರನೇ, ಅದು ಅಲ್ದಂತಾನೆ ಅಕ್ಕಪಕ್ಕದ ದೇಶದ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಯೇಸು ಕ್ರಿಸ್ತರು ಇಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ. ದೇವರ ಒಂದು ರಾಜ್ಯದ ಕುರಿತಾಗಿ ಇಂತೆಲ್ಲಾ ಒಂದು ವಿಚಾರಗಳನ್ನ ಮಾಡಿ ಎಲ್ರಿಗೂನು ರೋಗನ ವಾಸೆ ಮಾಡಿ ಎಲ್ರಿಗೂನು ಮತ್ತೆ ಪಾಪನ್ನೇ ಮಾಡ್ಬೇಡ ಅಂತ ಹೇಳಿ, ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ದಂಡನೆಯಿಂದ ಬಿಡುಗಡೆ ಮಾಡಿ ಆತ್ಮಿಕವಾಗಿ ಬೆಳೆಯುವಂತ ಒಂದು ಒಳ್ಳೆ ಅನುಗ್ರಹನ ಯೇಸು ಕ್ರಿಸ್ತರು ಎಲ್ರಿಗೂನು ಕೂಡ ದಯಪಾಲಿಸಿದ್ದಾರೆ ಪ್ರಿಯರೇ. ಬರೀ ಯೇಸು ಕ್ರಿಸ್ತರು ಬರೀ ಕಲ್ವಾರಿ ಶಿಲ್ಬೆಲಿ 9 ಗಂಟೆಯಿಂದ 3 ಗಂಟೆಗಳ ಕಾಲ ಕಷ್ಟಪಟ್ಟಿರೋದಲ್ಲ ರೀ. ಅವ್ರು ಆಗ ಕಷ್ಟಪಟ್ರು ಇಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರು ಒಪ್ಪಿಸಿ ಕೊಟ್ಟದ್ರಿಂದಲೂ ಕೊನೆಯ ಪಸ್ಕ ಹಬ್ಬದವರೆಗೂನು ಕೂಡ
ತುಂಬಾ ಅಂದ್ರೆ ತುಂಬಾ ಅವರು ಕಷ್ಟಪಟ್ಟು ದೇವರ ಒಂದು ರಾಜ್ಯಕ್ಕಾಗಿ ಅವರು ನೀತಿಗಾಗಿ ತವಕಪಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಆಲೋಚನೆಯಲ್ಲೇನೆ, ಆ ಒಂದು ವಿಚಾರದಲ್ಲೇನೆ ಅವರು ತುಂಬಾ ಪ್ರೇಮಾನುಭಾವದಿಂದ ತುಂಬಾ ಕೃಪೆ ಭರಿತವಾಗಿ ಅವರು ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ರು ಅಂತದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಹೆಚ್ಚಾಗಿ ಅವ್ರು ಯಾರ ಸಂಗಡ ಇದ್ರು ಅಂದ್ರೆ ಶಿಷ್ಯಂದಿರ ಹತ್ರನೇ ಇದ್ರು. ಇದನ್ನೆಲ್ಲ ನೋಡಿದಂತ ಶಿಷ್ಯಂದಿರಲ್ಲೂ ಕೂಡ ಒಂದೊಳ್ಳೆ ಉತ್ತೇಜನ, ಒಂದೊಳ್ಳೆ ಚೈತನ್ಯ ಅವ್ರಿಗೆ ತುಂಬಿ ಅವ್ರು ಇನ್ನೂ ಹೆಚ್ಚಾಗಿ ಕೆಲ್ಸನ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಏನೇನ್ ಹೇಳಿರ್ಬೋದು ಶಿಷ್ಯಂದಿರು, ಬರೀ ಇಬ್ರಿಬ್ರಾಗಿ ಕಳಿಸ್ದಾಗ ಇನ್ನು ಯೇಸು ಕ್ರಿಸ್ತರು ಇನ್ನು ಏನೇನ್ ಹೇಳಿರ್ಬೋದು ಪರಲೋಕ ರಾಜ್ಯದ ಬಗ್ಗೆ, ಏನು ಯೇಸು ಕ್ರಿಸ್ತ ರಾಜ್ಯ ಬರ್ಲಿ ಅಂತೀವಿಲ್ಲ, ಏನದು ಅನ್ನೋದನ್ನ ನೆಕ್ಸ್ಟ್ ಪ್ಯಾರ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರ. ನಿನ್ನ ರಾಜ್ಯವು ಬರಲಿ. ಈ ದಿನದಲ್ಲಿಯೂ ಬ್ಯಾಬಿಲೋನಿಯಲ್ಲಿರುವ ಕರ್ತನ ಜನರು ಇದೇ ಸ್ಥಿತಿಯಲ್ಲಿರುವರು. ನಾವು ಸಾಧಾರಣವಾದ ಕಾಲದಲ್ಲಿದ್ದೇವೆಂಬುದಕ್ಕೆ, ಈಗಿನ ದೈವಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಸಹಿತವಾಗಿರುವುದಕ್ಕೆಂಬುದಕ್ಕೆ ಅವರು ಸುಲಭವಾಗಿ ಮನವೊಲಿಸಲ್ಪಡುವರು. 1000 ವರ್ಷದ ಆಳ್ವಿಕೆಯ ರಾಜ್ಯವು ಸಮೀಪಿಸುತ್ತಿರುವುದನ್ನು ಹಲವರು ಕೇಳಿದವರಾಗಿದ್ದು, ಅದು ಹೇಗೆ ಎಂದು, ಏಕೆ ಮತ್ತು ಎಲ್ಲಿ ಸ್ಥಾಪನೆಯಾಗುವುದೆಂಬ ವಿಷಯದಲ್ಲಿ ಆಶ್ಚರ್ಯಪಡುತ್ತಿರುವರು. ರಾಜಕೀಯ ಕ್ಷೇತ್ರದಲ್ಲಿನ ನಾಯಕರ ಬಗ್ಗೆ ನೋಡುವುದಾದರೆ, ಅವರು ಯುದ್ಧವಾಗುವ ಸುದ್ದಿಯನ್ನು ಮತ್ತು ಬಹು ಸನಿಹದಲ್ಲೇ ಸಮಸ್ತ ಸಂಗತಿಗಳು ಬುಡಮೇಲಾಗಿರುವುದನ್ನು, ಸಮಾಜವಾದದ ಧ್ವನಿಯು ಸಾರುತ್ತಿರುವುದನ್ನು ಕೇಳಿ ಹೆಚ್ಚು ಕಡಿಮೆ ಗೊಂದಲಕ್ಕೊಳಗಾಗಿರುವರು. ಶ್ರಮಿಕ ವರ್ಗ ಮತ್ತು ಬಂಡವಾಯಿಗಳ ಶಾಹಿ ನಡುವಿನ ಸಂಘರ್ಷಣೆಯ ಕಷ್ಟ ಕಾಲಗಳು ಸನ್ನಾಹಿತವಾಗಿರುವುದನ್ನು ಅವರು ಗಮನಿಸಿದ್ದು, ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಸೂಕ್ತ ಕ್ರಮಗಳಿಗಾಗಿ ತಿಳುವಳಿಕೆ, ಮುಂದಾಳತ್ವ, ಮಾರ್ಗದರ್ಶನ ಇವುಗಳಿಗಾಗಿ ಅವರು ಹಾತೊರೆಯುತ್ತಿರುವರು. ಅವರು ಕುರುಬನಿಲ್ಲದ ಕುರಿಗಳಂತಿರುವರು ಎಂಬುದೇ. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಏನು ನಿಮ್ ರಾಜ್ಯವು ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಅಂತಾರಲ್ಲ, ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಲ್ಲಿ ನೋಡಿ ಒಂದು ಪಾಯಿಂಟ್ ನ ನಾವು ಇಲ್ಲಿ ನೋಡೋಣ. ಈಗಿನ ಕಾಲದಲ್ಲೂ ಕೂಡ ಈಗ ಪ್ರೆಸೆಂಟ್ ಡೇಸ್ ಬಗ್ಗೆನೂ ನಾವು ಮಾತಾಡೋಣ. ಈಗಿರುವಂತ ಒಂದು ಬ್ಯಾಬಿಲೋನ್ ಜನರೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ, ಯೇಸು ಕ್ರಿಸ್ತರು ಬರ್ತಾರಪ್ಪ, ಪರಲೋಕದಲ್ಲಿ ಇಂದ ಭೂಲೋಕಕ್ಕೆ ಬರ್ತಾರೆ, ಅವ್ರ ಮಧ್ಯ ಆಕಾಶದಲ್ಲಿ ಹಂಗೆ ಎಳೆದ್ಬಿಟ್ಟು ಹಂಗೆ ಡೌನ್ ಹಂಗೆ ಬಂದ್ಬಿಡ್ತಾರೆ. ಅವ್ರಿಗೆ ಗ್ರಾವಿಟೇಷನ್ ಇರೋದಿಲ್ಲ ಅವ್ರಿಗೆ. ಏನು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಗ್ರಾವಿಟಿನ ಏನಂತ ಕರೀತಾರೆ ಕನ್ನಡದಲ್ಲಿ, ಗುರುತ್ವ ಆಕರ್ಷಣ ಬಲನೇ ಇರಲ್ಲ, ಹಂಗೆ ಬಂದ್ಬಿಟ್ಟು ಹಂಗೆ ಇಲ್ಲಿ ಇಳಿದು ಬಿಡ್ತಾರೆ ಅನ್ನೋ ತರ ಒಂದು ಬೇರೆ ರೀತಿಯ ಒಂದು ಕಾಲ್ಪನಿಕವಾದಂತ ಒಂದು ವಿಚಾರದಲ್ಲಿ ಇದಾರೆ ಪ್ರಿಯರೇ. ಆ ರೀತಿ ಎಲ್ಲ ನಡೆಯಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವ್ ಅನ್ಕೊಳ್ಳೋ ತರ ಎಲ್ಲ ಯೇಸು ಕ್ರಿಸ್ತರು ಬರಲ್ಲ. ಅವ್ರು ಬರದೇ ಒಂದು ವಿಭಿನ್ನವಾದಂತ ರೀತಿಯಲ್ಲಿ ದೈವಾನುಗ್ರಹದಿಂದ ನಡೆಯುವಂತ ಒಂದು ಸನ್ನಿವೇಶ ಇದೆಲ್ಲ. ಸೊ ಇದು ಬರೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ನಿಮ್ಗೆ ತಿಳ್ಕೊಳ್ಳೋಣ. ಬಟ್ ಇಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಇದೆಲ್ಲ ಬ್ಯಾಬಿಲೋನಲ್ಲಿ ಏನ್ ಅನ್ಬಿಡ್ತಾರೆ ಅಂತಂದ್ರೆ, ಒಬ್ರಿಗೊಬ್ರಿಗ್ ಆಗಲ್ಲ, ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯಕ್ಕೆ ಯುದ್ಧ ಕೊಂಡೋಗ್ಬಿಡುತ್ತೆ, ಫುಲ್ ಯುದ್ಧನೇ ಆಗೋಗ್ಬಿಡುತ್ತೆ, ಈ ರೀತಿ ಅಂದ್ಬಿಟ್ಟೆಲ್ಲ ಕಾಲ್ಪನಿಕವಾದಂತ ರೀತಿಲೆಲ್ಲ ಹೇಳ್ತಾರೆ. ಬಟ್ ಈ ರೀತಿ ಇದೆ ಎಲ್ಲಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಬರ್ದಿದ್ದಾರೆ ಅಂತ್ಯ ಸಂದರ್ಭದಲ್ಲಿ ಯಾವ ರೀತಿ ಅಂದ್ಬಿಟ್ಟು. ಸೊ ಅದು ಬರ್ದಿರೋದನ್ನ ಹಂಗೆ ಓದ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ ಅಲ್ಲ ರೀ. ಅದರಲ್ಲಿ ಅಪ್ ಅಂಡ್ ಡೌನ್ ಇರುತ್ತೆ. ಒಂದಾದ್ಮೇಲೆ ಒಂದು ಘಟನೆಗಳು ನಡೆಯುತ್ತೆ. ಆ ಘಟನೆ ಆಗ್ಲಿಂದ ಈಗ್ವರ್ಗೂ ನಡೀತಾನೆ ಇರುತ್ತೆ. ಒಂದು ಪ್ಯಾಟ್ರನ್ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ. ಆ ಒಂದು ಪ್ಯಾಟ್ರನ್ ಅಲ್ಲೇ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೇನೆ ನಮ್ಗೆ ಒಂದು ರಾಜ್ಯದ ಬಗ್ಗೆ ನಮ್ಗೆ ಅರ್ಥ ಆಗೋದು. ಬಟ್ ನೀವೆಲ್ಲ ಸತ್ಯವೇದ ವಿದ್ಯಾರ್ಥಿಗಳಾಗಿರೋದ್ರಿಂದ ದೇವರ ಒಂದು ದೈವಿಕವಾದಂತ ಯೋಜನೆಯ ಒಂದು ಚಾರ್ಟ್ ನಾವು ನೋಡ್ಬೇಕಾದ್ರೆ ಅದ್ರಲ್ಲಿ ನಮ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿನ ನಮ್ಗೆ ಕೊಟ್ಟಿದ್ದಾರೆ. ಆದಾಮನಿಂದ ಹಿಡ್ಕೊಂಡು ಕಡೆಯ ಆದಾಮನಾಗಿರುವಂತ ಯೇಸು ಕ್ರಿಸ್ತರು ಬಂದದ್ದು, ಮತ್ತೆ ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಯಾವ ರೀತಿ ಬರ್ತಾರೆ, ಯಾವ ರೀತಿ ಓವರ್ಲ್ಯಾಪ್ ಆಗುತ್ತೆ ಅನ್ನೋದನ್ನೆಲ್ಲ ಕೂಡ ನಮ್ಗೆ ದೈವಿಕವಾದಂತ ಯೋಜನೆಯಲ್ಲಿ ತಿಳಿಸಿದ್ದಾರೆ ಪ್ರಿಯರೇ.
ಅದೇ ಪ್ರಕಾರ ನಡೆಯೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಅದಕ್ಕೆ ನಾವು ನೀವೆಲ್ಲರೂ ಸಿದ್ಧರಾಗಿರ್ಬೇಕು. ಇದಕ್ಕೆ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಸಿದ್ಧತೆ. ಯಾವ್ದ್ರ ತರ? ಕ್ರಿಸ್ತೇಸು ಸ್ವಾಮಿಯ ಗುಣದಲ್ಲಿ ಬೆರೆತಿರುವಂತ ಮಕ್ಕಳಾಗಿ ಇರೋದೇ ಸಿದ್ಧತೆಗೆ ಮೂಲವಾದಂತ ಒಂದು ಅಂಶ. ನೆಕ್ಸ್ಟ್ ನೋಡಿ, ಈ ಒಂದು ಬ್ಯಾಬಿಲೋನ್ ಮಂದಿ ಇನ್ನು ಯಾವ ರೀತಿ ಅವರು ಅನ್ಕೊಂಡಿದ್ದಾರೆ ಅನ್ನೋದನ್ನ ಇನ್ನೂ ನಮ್ಗೆ ಆಳವಾಗಿ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೇನೆ. ಬಾಬೆಲಿನಲ್ಲಿ ಅನೇಕ ಮಂದಿ ಕುರುಬರಿರುವುದು ನಿಜವೇ, ಆದರೆ ಅವರು ಹೈಯರ್ ಕ್ರಿಟಿಸಿಸಂ ಹಾಗೂ ವಿಕಾಸವಾದದ ಸಿದ್ಧಾಂತಗಳ ಕಡೆಗೆ ನಡೆಸಲ್ಪಡುತ್ತಿರುವುದನ್ನು ಗಮನಿಸುವಷ್ಟರ ಮಟ್ಟಿಗೆ ನಾವು ಇಂತಹ ನಡೆಗಳ ವಿಷಯದಲ್ಲಿ ಭೀತಿಗೊಳಗಾಗಿ ಇವುಗಳ ಬಗ್ಗೆ ತಮಗಿರುವ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿರುವರು. ಅವರು ಯಾರನ್ನು ಎದುರು ನೋಡಬೇಕೆಂಬುದನ್ನು ತಿಳಿಯದವರಾಗಿದ್ದಾರೆ. ಅವರ ಕಿವಿಗೆ ಬೀಳುತ್ತಿರುವ ಅತಿ ತೃಪ್ತಿಕರವಾದ ಸಂದೇಶವೆಂದರೆ ಅದು ನಾವು ಸಾರುತ್ತಿರುವ ದೇವರ ರಾಜ್ಯದ ವಿಷಯ. ಆದರೂ ತಮ್ಮ ಮೇಲೆ ಭಯ, ಮೂಢನಂಬಿಕೆ ಹಾಗೂ ಸಭಾಪಾಲಕೋದ್ಯೋಗ ಇವುಗಳ ಮೂಲಕವಾಗಿ ಕೆಲವು ಪ್ರಮಾಣದ ಹಿಡಿತವನ್ನು ಹೊಂದಿರುವ ಕುರುಬರು ಇದನ್ನು ಉಗ್ರವಾಗಿ ಖಂಡಿಸಿರುವ ಹಾಗೂ ಬಹಿಷ್ಕರಿಸುವ ಹಿನ್ನೆಲೆಯಲ್ಲಿ ಅವರು ಇದನ್ನು ಅಂಗೀಕರಿಸಲು ಅಂಜುತ್ತಿರುವರು. ಕ್ರಿಸ್ತನ ದೇಹದಲ್ಲಿನ ಅಂಗಗಳಾದ ಪ್ರತಿಯೊಬ್ಬನು ತಾನು ಕರ್ತನ ರಾಯಭಾರಿಗ ಆಗಿರುವುದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಾಗೂ ಆತನಿಗೆ ಬಾಯಿಯಾಗಿದ್ದು ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುವ ಶುಭ ಸಂದೇಶವನ್ನು ಸಾರುವುದರಲ್ಲಿ ಹಾಗೂ ಕುರಿಗಳನ್ನು ನಿಜವಾದ ಕುರುಬನೆಡೆಗೆ ನಡೆಸಲ್ಪಡಲು ಸಹಾಯ ಮಾಡುವುದರಲ್ಲಿ ಆನಂದವುಳ್ಳವನಾಗಿರಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬ್ಯಾಬಿಲೋನ್ ನಲ್ಲಿರುವಂತ ಈಗಲೂ ಕೂಡ ಹಲವಾರು ಮಂದಿ ಅವರೆಲ್ಲ ಯಾವ ರೀತಿ ಆಲೋಚನೆಯಲ್ಲಿದ್ದಾರೆ ಅಂತಂದ್ರೆ, ಅವರ ಒಂದು ಸ್ಥಾನಕ್ಕಾಗಿ ಈಗ ನೋಡ್ಬೇಕಾದ್ರೆ ಪಾಸ್ಟರು, ರೆವರೆಂಡು, ಇನ್ನು ನಾವು ನೋಡ್ಬೇಕಾದ್ರೆ ಸಭೆಯಲ್ಲಿ ಇನ್ನು ಹಲವಾರು ರೀತಿಯ ಒಂದು ಚರ್ಚಲ್ಲಿ ಒಂದೊಂದು ಸ್ಥಾನಗಳೆಲ್ಲ ಇದೆ. ಆ ಒಂದು ಸ್ಥಾನಕ್ಕಾಗೇನೆ ಅವ್ರ ಕಿತ್ತಾಟ, ಹೊಡೆದಾಟ, ಮತ್ತೆ ಅದರಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಅವ್ರಿಗೆ ತವಕ ಇರೋದಿಲ್ಲ. ಅಂತ ಒಂದು ಟ್ರೇಸಬಲ್ ಆಗಿರುವಂತ ಒಂದು ವಿಚಾರ ಅಂದ್ರೆ ಯಾವ ತರ ಅಂತಂದ್ರೆ ಅಂಟುತನ. ಇದನ್ ಬಿಟ್ಟು ನಾನು ಹೊರಗಡೆ ಹೋಗ್ಬಾರ್ದು, ಇದ್ರಲ್ಲೇ ನಾನು ಅಂಟ್ಕೊಬಿಡ್ಬೇಕು, ಇದ್ರಲ್ಲಿ ನಾನು ಇದ್ರೇನೆ ನಾನು ದೇವ್ರ ಬಳಿಗೆ ಹೊಂಟೋಗ್ಬಿಡ್ತೀನಿ ಅನ್ನೋ ಒಂದು ಮೂಢನಂಬಿಕೆ ಒಂದು ವಿಚಾರದಲ್ಲಿ ಇರ್ತಾರೆ. ಅದೊಂದಂತೆನೆ ಬ್ಯಾಬಿಲೋನಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಹೊರಗಡೆ ಪ್ರಪಂಚದಲ್ಲಿ ನಡೆಯೋ ಒಂದು ಘಟನೆಗಳೆಲ್ಲ ಬ್ಯಾಬಿಲೋನ್ ಒಳಗಡೆ ಬಂದ್ಬಿಟ್ಟಿದೆ. ಹೊರಗಡೆ ಎಸ್ಪೆಷಲಿ ಏನೇನ್ ನಡೆಯುತ್ತೆ? ಭಯ, ಮೂಢನಂಬಿಕೆ, ಒಂದು ಸಭೆ, ಒಂದು ಉದ್ಯೋಗ, ಒಂದು ಫೇವರಿಸಮ್, ಇನ್ನು ನಾವು ನೋಡ್ಬೇಕಾದ್ರೆ ಒಂದು ಟೀಮು ಆತರ ಅಂದ್ಬಿಟ್ಟು ಎಲ್ಲಾ ತರ ಒಂದು ಮೌಲ್ಯನೇ ಇಲ್ದೇ ಇರುವಂತ ಒಂದು ಘಟನೆಗಳೆಲ್ಲ ಬ್ಯಾಬಿಲೋನ್ ಒಳಗಡೆ ಬಂದ್ಬಿಟ್ಟಿದೆ. ಒಂದು ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನಿ ಹೇಗಿರುತ್ತೋ ಆ ರೀತಿ. ಕಾರ್ಪೊರೇಟ್ ಕಂಪನಿ ಅಂದ್ರೆ ಏನು? ಒಬ್ಬ ಟೀಮ್ ಲೀಡರ್ ಇರ್ತಾರೆ, ಅವ್ರ ಸಂಗಡ ಇಷ್ಟು ಜನ ಕೆಲ್ಸದವರು, ಸೂಪರ್ವೈಸರ್ ಇರ್ತಾರೆ, ಆತರ ಸುಮಾರು ಒಂದು ವರ್ಗಗಳೆಲ್ಲ ಇರುತ್ತಲ್ಲ, ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರ, ಇದು ಒಂದು 5 ಸ್ಟೇಜ್ ಅಂತ ಕರೀತಾರ. ಆ ಒಂದು ಕಾರ್ಪೊರೇಟ್ ಎಂಪ್ಲಾಯ್ಸ್ ಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈ ರೀತಿ ಈ ಒಂದು ಬ್ಯಾಬಿಲೋನ್ ನಡ್ಕೊಂಡ್ ಬರ್ತಾ ಇದೆ, ಈಗ್ಲೂ ಕೂಡ ನಡ್ಕೊಂಡು ಹೋಗ್ತಾನೆ ಇದೆ ಅಂತೆ. ಆಗ್ಲೇನೆ ಬರ್ದಿರೋದು ಇದು, ಆಗ್ಲೂ ಕೂಡ ನಡ್ಕೊಂಡ್ ಬರ್ತಾ ಇದೆ. ಈಗ ಇನ್ನೂ ಕೆಲವೊಂದು ಅಂಶಗಳೆಲ್ಲ ಆಡ್ ಆಗಿ ಇನ್ನೂ ಹೇರಳವಾಗಿ ಹೆಮ್ಮರವಾಗಿ ಬ್ಯಾಬಿಲೋನ್ ಬೆಳೀತಾ ಇದೆ ಪ್ರಿಯರೇ. ದೇವರ ರಾಜ್ಯದ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ. ಅವ್ರು ಈ ಲೋಕದಲ್ಲಿ ರಾಜ್ಯಗಳೆಲ್ಲ ಇದೆಯಲ್ಲ, ಡೆಮೋಕ್ರಸಿ ಇದೆಯಲ್ಲ, ಇದ್ರಲ್ಲಿರುವಂತ ಒಂದು ಘಟನೆಗಳನ್ನೆಲ್ಲ ಇದ್ರೊಳಗಡೆ ಸೇರಿಸ್ಕೊಂಡು ಕಂಪ್ಲೀಟ್ ಆಗಿ ಕ್ರಿಸ್ತನ ಯೋಜನೆಯನ್ನ ನಾಶನಕ್ಕೆ ತಗೊಂಡೋಗ್ತಾ ಇದಾರೆ ಪ್ರಿಯರೇ. ಕುರುಬರನ್ನ ಕರ್ತವ್ಯನೇ ಮರೆತು ಕುರಿಗಳನ್ನ ನಾಶನ ಮಾಡ್ತಾ ಇದಾರೆ. ಬಟ್ ನಾವಾದರೂ ಜ್ಞಾನವಾಗಿ ನಡ್ಕೋಬೇಕು. ನಮಗೆ ಕೊಟ್ಟಿರುವಂತ ಈ ಒಂದು ವಿಶೇಷವಾದಂತ ಒಂದು ಸತ್ಯವೇದನ ಅರ್ಥಕೊಂಡಿರುವಂತವ್ರು ನಾವು ಸಂತೋಷದಿಂದ ಯಾವ ರೀತಿ ನಾವು ನಡ್ಕೋಬೇಕು ಅಂತಂದ್ರೆ, ನಾವೆಲ್ಲರೂ ಕ್ರಿಸ್ತನ ದೇಹಗಳಾಗಿ ಅಂಗಾಂಗಗಳಾಗಿದ್ದೀವಿ, ಪ್ರತಿಯೊಬ್ರು ರಾಯಭಾರಿಗಳಾಗಿದ್ದೀವಿ ಅನ್ನೋದನ್ನ ನೆನಪಿನಲ್ಲಿ ಇಡ್ಕೊಂಡು ದೇವರಿಗೆ ನಿಶ್ಚಯಾಗಿ ಆಗುವಂತ ಮಕ್ಕಳಾಗಿ ನಾವು ನಡ್ಕೊಂಡು ಹೋಗುವಂತ ಒಂದು ಮನೋಭಾವ ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ನಾವುಗಳೆಲ್ಲ ಬರೀ ಕುರಿಗಳಲ್ಲ ರೀ.
ಕುರುಬನ್ ತರ ಒಂದು ಜ್ಞಾನನ ಹೊಂದೋ ತರ ನಡಿಬೇಕು ಪ್ರಿಯ ಸಹೋದರ ಮತ್ತು ಸಹೋದರರ. ಒಂದು ಒಳ್ಳೆ ನಾವೆಲ್ಲರೂ ಲೀಡರ್ಸ್ ಆಗೋ ಒಂದು ಗುಣನ ನಮ್ಮಲ್ಲಿ ಹೊಂದ್ಕೋಬೇಕು. ಆಗ್ಲೇನೆ ನಾವು ಕ್ರಿಸ್ತನ್ಗೆ ಮೆಚ್ಚುಗೆ ಆಗಿರಕ್ ಸಾಧ್ಯ. ಇಲ್ಲ ನಾನು ಈಗ್ಲೂ ಹಿಂಗೆ ಇರ್ತೀನಿ, ಕ್ರಿಸ್ತನ ರಾಜ್ಯದಲ್ಲೂ ಹಂಗೆ ಇರ್ತೀನಿ ಅಂದ್ರೆ ಆಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಅಟ್ಲೀಸ್ಟ್ ಎರಡನೇ ಮಹಾಸಮೂಹಕ್ಕೂ ಕೂಡ ಹೋಗಲ್ಲ. ಎರಡನೇ ಮರಣಕ್ಕೂ ಹೋಗುವಂತ ರೀತಿಯ ಒಂದು ಮಾರ್ಗಕ್ಕೆ ನಾವು ಹೊಂಟೋಗ್ಬಿಡ್ತೀವಿ. ಆ ರೀತಿ ಆಗ್ದೇನೆ ನಮಗೆ ನಾವು ಎಚ್ಚರಿಕೆಯಿಂದ ದೇವರ ವಿಚಾರದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆದು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವಂತ ಮಕ್ಕಳಾಗಿ ನಾವು ನಡೆಯುವಂತವರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೆಕ್ಸ್ಟ್ ಮುಂದಿನ ವಾರದಲ್ಲೂ ಕೂಡ ಇನ್ನು ಹಲವಾರು ವಿಚಾರಗಳಿದೆ ಪಾಠಗಳಲ್ಲಿ. ಅದನ್ನೆಲ್ಲ ನಾವು ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆನ ಶ್ರೀಕಾಂತ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೇನಮ್ಮ. ಬ್ರದರ್ ಅವರು ಹೊರಗೆ ಹೋದ್ರು ಬ್ರದರ್, ನಾವು ಕೇಳಿಸ್ಕೊಂತೀವಿ. ಓಕೆ ಸಿಸ್ಟರ್. ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಅನು ಸಿಸ್ಟರ್, ಬ್ರದರ್ ಇದ್ದಾರಾ? ನಿಮಿಷ ಇದು ಆನ್ ಆಗ್ತಾ ಇರ್ಲಿಲ್ಲ. ಮಾಡ್ತಾರೆ. ಓಕೆ ಸಿಸ್ಟರ್. ಎರಡು ನಿಮಿಷ. ಪ್ರಾರ್ಥನೆ. ತದಮೇಲೆ ನೆನೆಸಿಕೊಂಡು ಶಾಶ್ವತ ನಿವಾಸದಲ್ಲಿರುವ ನಮ್ಮ ತಂದೆ ನಿನಗೆ ಸ್ತೋತ್ರವಾಗಲಿ. ಇಲ್ಲಿ ಚಿಕ್ಕ ಹಿಂಡಾಗಿ ನಮ್ಮನ್ನ ಸೇರಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತಹ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಈವರೆಗೆ ನಿನ್ನ ವಾಕ್ಯ ಸಂದೇಶವನ್ನ ನೀಡಿದಂತ ಪ್ರಿಯ ಸಹೋದರರನ್ನ ಆಶೀರ್ವದಿಸು. ಅವರಿಗೆ ಇನ್ನೂ ಹೆಚ್ಚಾದ ಜ್ಞಾನವನ್ನ ಕೊಟ್ಟು ನಡೆಸು. ವಾಕ್ಯಕ್ಕಾಗಿ ಕೂಡಿ ಬಂದಿರ್ತಕ್ಕಂಥ ಎಲ್ಲರನ್ನು ಆಶೀರ್ವದಿಸಿ ಈ ನಿನ್ನ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮೂಲಕ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಶೀರ್ವದಿಸು ಸ್ವಾಮಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. Thank you, brothers. ಸಿಸ್ಟರ್ಸ್ಗೆ ನಮಸ್ಕಾರ. ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಎಲ್ರಿಗೂ. ನಮಸ್ತೆ ಬ್ರದರ್. ಬ್ರದರ್ ಗುಡ್ ನೈಟ್ ರೀ. ಗುಡ್ ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಸಿಸ್ಟರ್ಸ್. ಥ್ಯಾಂಕ್ ಯು. ಗುಡ್ ನೈಟ್. ನಮಸ್ತೆ ಬ್ರದರ್ ಅಂಡ್ ಸಿಸ್ಟರ್. ನಮಸ್ತೆ.